ಊಟನೇ ಮಾಡಿಬಿಡೋಣ. ಊಟ? ಹೌದು ಗುರುಗಳೇ, ಡೈರೆಕ್ಟ್ ಊಟನೇ ಮಾಡಿಬಿಡೋಣ. ಬಸ್ಸು ಒಂದು ನಿಮಿಷ ಇರಿ, ಅಡುಗೆ ಸ್ಟೇಟಸ್ ಏನಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಅಪ್ಪ ಏನು ಮಾಡಿದ್ಯಪ್ಪ? ಒಂದು ನಿಮಿಷ ಬಂದ್ಬಿಟ್ಟು. ಏನಪ್ಪ ಸರಿಯಾಗಿ ಊಟ ತಿಂಡಿ ಮಾಡ್ತಿದ್ಯಾ ಅಥವಾ ನಾನಿಲ್ಲ ಅಂತ ಏನು ಒಂದು ಬೇಯಿಸ್ಕೊಂಡು ತಿಂತಾ ಇದೆಯಾ? ಅಯ್ಯೋ ಹಾಗೇನಿಲ್ಲಮ್ಮ, ಇವತ್ತು ಟೆನ್ಷನಲ್ಲಿ ಏನೇನೋ ಆಗೋಯ್ತು. ಏನೂ ಆಗಿಲ್ಲ ಬಿಡೀಣ. ನೀವು ಹೋಗಿ ಕೂತ್ಕೊಂಡು ಆರಾಮಾಗಿ ಮಾವನವ್ರ ಜೊತೆ ಮಾತಾಡಿ. ಈ ಅನ್ನ ತರಕಾರಿ ಎಲ್ಲ ಸೇರಿಸಿ ಬಿಸಿಬೇಳೆ ಬಾತ್ ಮಾಡ್ಬಿಟ್ರೆ ಆಗೋಯ್ತು. ಹೌದಾ? ಹೌದು, ನೀವು ಹೋಗಿ ನಾನು ಪುಟ್ಟ ಸೇರ್ಕೊಂಡು ಚಕ್ ಅಂತ ಅಡಿಗೆ ಮಾಡಿ ಮುಗಿಸ್ಬಿಡ್ತೀವಿ. ಅಲ್ಲ, ನೀವು ನಮ್ಮನೆಗೆ ಬಂದು ಇನ್ಮೇಲೆ ನಿಮ್ಮನೆ ನಮ್ಮನೆ ಅಂತೆಲ್ಲ ಇಲ್ಲ. ನಿಮ್ಮ ಮಗಳು ನಮ್ಮನೆ ಮಗಳಾದ್ಮೇಲೆ ಇನ್ ನಾವೆಲ್ಲರೂ ಒಂದೇ ಮನೆಯವರೇನೆ ಅಷ್ಟೇ. ನೀವು ಹೋಗಿ ಕೂತ್ಕೊಳ್ಳಿ. ಹೋಗಪ್ಪ. ಏನಮ್ಮ, ಗಂಜಿನಲ್ಲಿ ಬಿಸಿಬೇಳೆ ಬಾತ್ ಮಾಡೋದನ್ನ ಮಾಧವ್ ಸರ್ ಹೇಳ್ಕೊಟ್ರ? ಅರ್ಧ ಅವ್ರು ಹೇಳ್ಕೊಟ್ಟಿದ್ದು, ಇನ್ನು ಅರ್ಧ ನಾನು ಕಲ್ತಿದ್ದು. ಅಯ್ಯೋ, ಮಾಧವ್ ಸರ್ ಅಂತಿದ್ದ ಹಾಗೆ ಜ್ಞಾಪಕ ಬಂತು. ಬೆಳಗ್ಗೆ ಮಾಧವ್ ಸರ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಿದ್ರಾ? ಬೆಳಗ್ಗೆ ಸಮಯನೇ ಸಿಕ್ಲಿಲ್ಲ. ಸಂಜೆ ಮನೆಗೆ ಹೋಗೋದು ಖಂಡಿತ ಮಾಡ್ತೀನಿ. ಸರಿ, ಬಾಯಿಗೆ ಅಡುಗೆ ಮಾಡೋಣ. ಬನ್ನಿ, ಮನೆಯೆಲ್ಲ ನೋಡ್ಕೊಂಬರೋಣ. ಬಾರೋ ಲಡ್ಪಿಂಡ, ಬಾ ನೀನು. ನೀವು ಹೋಗಿ ಬನ್ನಿ ತಾತ, ನಾನು ಇಲ್ಲಿಂದನೇ ನೋಡ್ತೀನಿ. ಆಯ್ತಪ್ಪ, ಬನ್ನಿ. ಅರೆ ಗೋಪಿ, ನೀನ್ ಯಾವಾಗ ಬಂದ್ಯಾ? ಮನೇಲೆಲ್ಲ ಚೆನ್ನಾಗಿದ್ದಾರ? ಅಲ್ಲೋ, ಡ್ರ್ಯಾಗನ್ ತರ ಇದ್ದೆ, ಓತಿಕೆ ತರ ಆಗ್ಬಿಟ್ಟಿದ್ಯಲ್ಲ. ಯಾಕೆ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಯಾ? ಯಾರ ಹತ್ರ ಮಾತಾಡ್ತಿದ್ದೀರಿ? ಹಾಗೆಲ್ಲ ಗೋಪಿ, ನೀನಿನ್ನೂ ತಮಾಷೆ ಮಾಡೋದು ಬಿಟ್ಟಿಲ್ವಾ? ಗೋಪಿನ? ಅರೆ, ನೀವು ಸಮರ್ಥ ತಾತ ಅಲ್ವಾ? ಯಾವಾಗ ಬಂದ್ರಿ? ಏನ್ರಿ ನೀವು? ಏನಾಯ್ತು ಮಾವ? ಅಲ್ಲ, ಇಷ್ಟೊತ್ತ ಚೆನ್ನಾಗಿದ್ರು, ಈಗ ಏನೇನೋ ಮಾತಾಡ್ತಾ ಇದ್ದಾನೆ ಮನುಷ್ಯ. ಅಯ್ಯೋ, ಏನೋ ತಮಾಷೆ ಮಾಡಿರ್ಬೇಕು ಮಾವ. ಮಾವ, ತುಂಬಾ ಬಿಸಿಲು, ಇಲ್ಲೇ ಕೂತಿದ್ದೀರ. ಬನ್ನಿ, ಒಳಗ್ ಬನ್ನಿ. ಅಲ್ಲಮ್ಮ, ಬನ್ನಿ ಮಾವ, ಬಿಸಿಲು ತಲೆಗೆಲೆ ಸುತ್ತ ಬಂದಿತ್ತು. ಬನ್ನಿ ಬನ್ನಿ ಮಾವ, ನಡಿ ಮಾವ, ಬನ್ನಿ ನೀವು. ಅಣ್ಣ, ಇವತ್ ಬೆಳಿಗ್ಗೆ ಮಾತ್ರೆ ತಗೊಳ್ಳಿಲ್ವಾ? ಮಾತ್ರೆನಾ? ಯಾವ ಮಾತ್ರೆ? ನೀವು ಯಾವಾಗ ಬಂದ್ರಿ? ಅಪ್ಪ, ಅಪ್ಪ ಏನಾಯ್ತಪ್ಪ? ಏನಿಲ್ಲ ಪುಟ್ಟ, ಸ್ವಲ್ಪ ತಲೆ ಸುತ್ತ ಬಂತಂತೆ, ಅದಕ್ಕೆ ರೆಸ್ಟ್ ಮಾಡಿ ಅಂತ ಹೇಳ್ದೆ. ತಲೆ ಸುತ್ತ? ಇವ್ರಿಗೆ ಯಾವತ್ತೂ ಹೀಗೆಲ್ಲ ಆಗಿರ್ಲಿಲ್ಲ ಅಮ್ಮ. ಹೊರಗಡೆ ಕೂತಿದ್ರಲ್ಲ, ತುಂಬಾ ಬಿಸಿಲಿತ್ತು. ಅದು ಅಲ್ಲದೆ ಅಡಿಗೆ ಮಾಡಕ್ಕೆ ಅಂತ ಬೆಳಗಿಂದ ಓಡಾಡ್ತಾ ಇದ್ರು. ಎಲ್ಲ ಸೇರಿ ಹೀಗಾಗಿರುತ್ತೆ. ಅವ್ರು ನಿದ್ದೆ ಮಾಡ್ಲಿ, ಎಲ್ಲ ಸರಿ ಹೋಗುತ್ತೆ. ಅಲ್ಲಮ್ಮ, ಡಾಕ್ಟರ್ ಹತ್ರ ಏನಾದ್ರೂ ಕರ್ಕೊಂಡು ಹೋಗೋಣ ಅಂತ. ಪುಟ್ಟ, ನಿದ್ದೆ ಮಾಡಿ ಎದ್ಮೇಲೂ ಸರಿ ಹೋಗ್ಲಿಲ್ಲ ಅಂದ್ರೆ ಅವಾಗ ಕರ್ಕೊಂಡು ಹೋಗೋಣ. ಹೌದು ಬಾಸ್, ನೀನೇನು ಟೆನ್ಷನ್ ತಗೋಬೇಡಿ, ಸರಿ ಹೋಗ್ತಾರೆ. ಅವ್ರು ರೆಸ್ಟ್ ಮಾಡ್ಲಿ, ಬನ್ನಿ, ನಾವು ಆಚೆ ಹೋಗೋಣ. ನಾನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ, ನೀವು ಹೋಗಿರಿ ಅಮ್ಮ. ಹೊಸ ರೆಸ್ಟ್ ಮಾಡಿ. ನೀನು ನಡಿ. ಅಲ್ರಿ ಇವ್ರ ಆಗ್ಲೇ ನನ್ನ ಓತಿಕೇತ ಅನ್ಬಿಟ್ರಲ್ಲ, ಎಷ್ಟು ಧೈರ್ಯ ರೀ ನಿಮ್ಗೆ? ಅಯ್ಯೋ ಕ್ಷಮಿಸಿ, ನಾನು ಕೆಲವೊಮ್ಮೆ ತಮಾಷೆಗೆ
ಏನೇನೋ ಮಾತಾಡ್ಬಿಡ್ತೀನಿ. ಈ ದತ್ತನ್ನೇ ಯಾಮಾರಿಸಿದ್ದೀರಿ ಅಂತಂದ ಮೇಲೆ ನೀವು ಹಿರಿಯ ನಾಗರಿಕ ಕಟ್ಟೆಗೆ ಸೇರೋದಕ್ಕೆ ಯೋಗ್ಯತೆ ಇದೆ ಅಂತಾಯ್ತು. ಯಾವಾಗಿಂದ ಬರ್ತೀರಿ ನಮ್ಮ ಲಾಫಿಂಗ್ ಕ್ಲಬ್ಗೆ? ಪ್ರಯತ್ನಿಸ್ತೀನಿ, ಸಾಧ್ಯವಾದರೆ ನಾಳೆಯಿಂದಲೇ. ಸಾಧ್ಯ ಆಗೋಲ್ಲಪ್ಪ, ನಾವು ಸಾಧ್ಯ ಆಗಿಸ್ಬೇಕು. ನೀವು ನಮ್ಮ ದಂಡಪಿಂಡನ್ ಥರ ಸೋಮಾರಿ ಆಗ್ಬಿಟ್ರೆ ಹೇಗೆ? ಇವೆಲ್ಲ ಬೇಕಿತ್ತ? ಒಂದು ನಿಮಿಷ ಬಂದ್ಬಿಟ್ಟು. ಇನ್ನೊಂದು 15 ನಿಮಿಷದಲ್ಲಿ ಇಲ್ಲಿಂದ ಹೊರಟ್ಬಿಡೋಣ. ನನಗೆ ರಮಾನಂದನ್ ಮನೆಯಲ್ಲಿ ಒಂದು ಪಂಚಾಯಿತಿ ಅಟೆಂಡ್ ಮಾಡಬೇಕು. ಸರಿ ಮಾವ. ನಾನು ಅನ್ಕೊಂಡಂಗೆ ಎಲ್ಲ ಆಗಿದ್ದಿದ್ರೆ ಮದುವೆಯಲ್ಲೇ ಇದನ್ನ ವರೋಪಚಾರ ಅಂತ ಕೊಡಬೇಕು ಅಂತಿದ್ದೆ. ಏನ್ರಿ ಅನ್ಕೊಂಡಿದ್ದೀರಾ? ಈ ದತ್ತನ ಹತ್ರನೇ ವರದಕ್ಷಿಣೆ ವರೋಪಚಾರ ಅಂತ ಎಲ್ಲ ಮಾತಾಡ್ತೀರಾ? ನಮ್ಮ ಮನೆತನದ ಬಗ್ಗೆ ನಿಮ್ಗೇನಾದ್ರು ಗೊತ್ತೇನ್ರಿ? ಏನೋ ಪ್ರೀತಿಯಿಂದ ಕರೆದಿದ್ದೀರಾ ಅಂತ ಬಂದ್ರೆ ಈಗ ಅವಮಾನ ಮಾಡೋದು. ಕ್ರೀಮ್ ಬ್ರೂಲೆ ಅಂತ ಹೊಸ ರೆಸಿಪಿ ಮಾಡಿದಾರಂತೆ. ಟೇಸ್ಟ್ ನೋಡಿ ಫೋನ್ ಮಾಡಕ್ ಹೇಳಿ ಅಂತ ಅವ್ರ ನಂಬರ್ ಕೊಟ್ಟಿದ್ದಾರೆ. ನಿಮ್ಗೆ ಅವ್ರ ನಂಬರ್ ಕಳ್ಸಿರ್ತೀನಿ, ಮರೀದೆ ಫೋನ್ ಮಾಡಿ. ಪುಟ್ಟ ಕೇಳಕ್ ಮೊದ್ಲೇನೆ ಫೋನ್ ಮಾಡ್ಬಿಡ್ಬೇಕು. ಆದ್ರೆ ಫೋನ್ ಮಾಡಿ ಏನ್ ಮಾತಾಡ್ಲಿ? ಹಲೋ ಮಾಧವ್ ಸರ್, ನೀವು ಕಳ್ಸಿದ ಕ್ರೀಮ್ ಬ್ರೂಲೆ ತುಂಬಾ ಚೆನ್ನಾಗಿತ್ತು. ನಾನ್ ಸಿರಿ ಅತ್ತೆ, ನಿಮ್ ದೊಡ್ಡ ಅಭಿಮಾನಿ. ಹಲೋ ಮಾಧವ್ ಸರ್, ನೀವು ಕಳ್ಸಿದ ಕ್ರೀಮ್ ಬ್ರೂಲೆ ತುಂಬಾ ಚೆನ್ನಾಗಿತ್ತು. ಯಾರು ಅಂತ ಹೇಳ್ಬೇಕಲ್ವಾ ಫಸ್ಟು? ನಾನ್ ಸಿರಿ ಅತ್ತೆ, ನಿಮ್ ದೊಡ್ಡ ಅಭಿಮಾನಿ. ನೀವು ಕಳ್ಸಿದ ಕ್ರೀಮ್ ಬ್ರೂಲೆ ತುಂಬಾ ಚೆನ್ನಾಗಿತ್ತು. ಹಲೋ, ಯಾರು? ಹಲೋ, ಕ್ರೀಮ್ ಬ್ರೂಲೆ ಮಾಧವ್ ಸರ್ ಚೆನ್ನಾಗಿತ್ತು. ಹಲೋ ಹಲೋ ತುಳಸಿ, ನಾನು ಇವತ್ತು ಸ್ವಲ್ಪ ಬೇಗ ನಿದ್ದೆ ಮಾಡಬೇಕು. ಹೋಗಿ ಹಾಸಿಗೆ ಎಲ್ಲ ರೆಡಿ ಮಾಡು. ಸರಿ. ತರಕಾರಿಗಳು ಎಲ್ಲ ಫ್ರಿಡ್ಜಲ್ಲಿ ಇಡಬೇಕಾದ ಇಲ್ಲಿಟ್ಬಿಟ್ಟು ಹಾಳು ಮಾಡ್ತಾರೆ. ಅಯ್ಯೋ, ಯಾರಿದು? ಮಾಧವ್ ಸರ್ ಅಂತ ಹೇಳಿದ್ರು. ಫೋನ್ ಕಟ್ಟಾಯ್ತು. ನಾನೇ ಮಾಡ್ಲಾ? ಹಲೋ ಹಲೋ, ಯಾರು ಮಾತಾಡ್ತಿರೋದು? ನೆಗೆದು ಬಿತ್ತು. ಫೋನ್ ಮಾಡಿರೋದು ನೀವು, ನನ್ನ ಯಾರು ಮಾತಾಡ್ತಿರೋದು ಅಂತ ಕೇಳ್ತೀರಲ್ರಿ. ಹಲೋ, ಅಲ್ಲ, ಈ ನಂಬರಿಂದ ಫೋನ್ ಬಂದಿತ್ತು. ನನಗೆ ಗೊತ್ತು, ಈ ನಂಬರಿಂದ ಫೋನ್ ಬಂದಿತ್ತು ಅಂತ ಅನ್ನೋದು. ಆಮೇಲೆ ಸಾಲ ಕೊಡ್ತೀವಿ, ನಿಮ್ಮ ಅಕೌಂಟ್ ನಂಬರ್ ಕೊಡಿ ಅಂತ ಅನ್ನೋದು. ಪರಮೇಶಿ ಅನ್ಕೊಂಡಿದ್ದೀಯಾ? ನಿನ್ನಂಥ ಎಷ್ಟು ಜನ ನೋಡಿಲ್ಲ ನಾನು. ಹಲೋ, ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಸರಿಯಾಗೇ ತಿಳ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತಿರೋದು. ಇಡಯ್ಯ ಫೋನು. ಅಲ್ಲ, ಹೀಗೆ ಪದೇ ಪದೇ ಫೋನ್ ಮಾಡ್ತಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ಬಿಡ್ತೀನಿ.
ನೋಡಿ ನನ್ನ ಸೊಸೆಗೇನು ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ಅವಳ ನಂಬರ್ಗೆ ಫೋನ್ ಮಾಡ್ತಾ ಇದ್ದೀಯಾ? ನಾನು ತಗೊಂಡಿದ್ದಕ್ಕೆ ಸರ್ ಹೋಯ್ತು. ಇಲ್ಲದೆ ಹೋದ್ರೆ ಏನ್ ಕಥೆನೋ. ನೋಡಿ ಸ್ವಾಮಿ, ನಾನಂಥವನಲ್ಲ. ನೀನ್ ಎಂಥ ಅವನು ಅಂತ ನಿನ್ನ ವಾಯ್ಸಲ್ಲೇ ಕಂಡು ಹಿಡಿದು ಬಿಡ್ತೀನಿ ಕಣೋ ನಾನು. ಇಡ ಫೋನ್. ಏನಮ್ಮ ಇನ್ನೂ ಮಲ್ಗಿಲ್ವಾ ನೀವು? ಬೆಳಗ್ಗೆ ಅಷ್ಟು ಬೇಗ ಹೇಳ್ತೀರಾ, ಮಧ್ಯಾಹ್ನನೂ ರೆಸ್ಟ್ ಮಾಡಲ್ಲ. ಇಲ್ಲ, ಈಗ ಹೋಗಿ ಮಲ್ಕೋತೀನಿ. ನೀನ್ ಹೋಗು. ನೀರ್ ಬೇಕಿತ್ತಾ? ನೀರ್ ಬೇಕಿತ್ತು, ಹಾಗೆ ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಹೇಳು ಪುಟ್ಟ. ಅಮ್ಮ, ನಾನ್ ನಾಳೆಯಿಂದ ಮತ್ತೆ ಬುಕ್ ಸ್ಟೋರಿಗೆ ಹೋಗೋಣ ಅನ್ಕೊಂಡಿದೀನಿ. ನನ್ ಕೈಲಾದಷ್ಟು ಕೆಲಸ ಮಾಡ್ಕೊಟ್ಟು ಹೋಗ್ತೀನಿ. ಅಷ್ಟೇನಾ? ನಾನೇ ಹೇಳೋಣ ಅಂತಿದ್ದೆ. ಇನ್ನೊಂದ್ 4 ದಿನ ರೆಸ್ಟ್ ತಗೊಳ್ಳಿ ಅಂತ ಸುಮ್ನೆ ಇದ್ದೆ. ನೀನ್ ಅಲ್ಲಿಗೆ ಹೋದ್ರೆ ನಿಮ್ ತಂದೆಗೂ ಹೆಲ್ಪ್ ಆಗತ್ತೆ. ಮನೇಲೇ ಇದ್ರೆ ಬೋರ್ ಆಗತ್ತಲ್ವಾ? ಥ್ಯಾಂಕ್ಸ್ ಅಮ್ಮ, ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಟ್ರಿ. ಅರ್ಥ ಮಾಡ್ಕೊಳಕ್ ಏನಿದೆ ಪುಟ್ಟ? ನಮ್ ಮನೆ ಸೊಸೆ ನೀನು ಅಂತ ನಿನ್ ಜುಟ್ಟು ನನ್ ಕೈಯಲ್ಲಿ ಇರ್ಬೇಕು ಅಂತ ಅನ್ನಕ್ಕಾಗತ್ತಾ? ಓದ್ದೋಳ್ ನೀನು, ನಿನಗೆ ಅದ ಆಸೆ ಕನ್ಸುಗಳಿರುತ್ತೆ. ನಿನಗೆ ಹೇಗ್ ಬೇಕೋ ಹಾಗಿರು. ಆದ್ರೂ ಒಂದ್ ಮಾತು ಬೆಳಗ್ಗೆ ಮಾವನವ್ರ ಹತ್ರ ಮಾತಾಡೋಣ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ, ಸರಿನಾ? ಆಯ್ತಮ್ಮ. ಓದಿದಾಳೆ, ಕೆಲ್ಸಕ್ಕೆ ಹೋಗ್ಲಿ ಅಂತ. ಸರಿ, ಎಲ್ಲ ನೀವೇ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀರಿ. ಇನ್ನು ನನ್ನನ್ನು ಯಾಕೆ ಕೇಳ್ತೀರಿ? ಇಲ್ಲ ತಾತ, ನೀವು ಬೇಡ ಅಂದ್ರೆ ನಾನು ಹೋಗಲ್ಲ. ಸರಿ, ಹೋಗ್ಬೇಡ. ಇಂಥ ಗಿಮಿಕ್ಗಳೆಲ್ಲ ಈ ದತ್ತನ ಹತ್ರ ನಡೆಯೋದಿಲ್ಲ. ಏನೋ ತುಳಸಿನೂ ಹೇಳ್ತಾ ಇದ್ದಾಳೆ, ಇದರಿಂದ ನಿಮ್ಮ ತಂದೆಗೂ ಅನುಕೂಲ ಆಗಬಹುದು ಅಂತ ಅನ್ನೋ ಹಾಗಿದ್ರೆ ಹೋಗ್ಬಾ. ಆದರೆ ಒಂದು ಕಂಡೀಷನ್, ನಿಮ್ಮ ಬುಕ್ ಸ್ಟೋರ್ಗೆ ಬರೋ ಎಲ್ಲ ಪತ್ತೇದಾರಿ ಕಾದಂಬರಿಗಳನ್ನ ನನಗೆ ತಂದು ಕೊಡಬೇಕು. ನಾನು ಓದಿ ಕೊಟ್ಟ ಮೇಲೆ ನೀನು ಅದನ್ನು ಮಾರಾಟ ಮಾಡ್ಕೋ, ಪರವಾಗಿಲ್ಲ. ಸರಿನಾ? ಖಂಡಿತ ತಾತ, ಖಂಡಿತ ತಾತ. ಹಾಂ. ಸದ್ಯ ನಿಮ್ ಮರ್ವಿನ ಕಾಯಿಲೆ ಇನ್ನು ಶುರುನಲ್ಲೇ ಇದೆ ಅಂದ್ರು ಡಾಕ್ಟ್ರು. ಅದೇ ಸಮಾಧಾನ. ಅಣ್ಣ, ನೀವ್ ಈಗ್ಲಿಂದಾನೇ ಸರಿಯಾಗಿ ಔಷಧಿ ತಗೊಂಡ್ರೆ ಖಂಡಿತ ಕಡಿಮೆ ಆಗ್ಬಿಡತ್ತೆ. ಏನೋ ನೀವು ಈಗ ಹೇಳಿದ್ರೆ ನನಗೂ ಸಮಾಧಾನ. ನಿಮಗೆ ತಡವಾಗ್ತಿರ್ಬೋದು, ಕೊಡೋಣ. ಇರೀಣ, ಡಾಕ್ಟರ್ ಒಂದಿಷ್ಟು ಔಷಧಿಗಳನ್ನ ಬರ್ಕೊಟ್ಟಿದ್ದಾರೆ. ನಾನು ಹೋಗಿ ತಂದ್ಬಿಡ್ತೀನಿ, ನೀವ್ ಇಲ್ಲೇ ಕೂತಿರಿ. ಔಷಧಿ ನಾನೇ ತರ್ತೀನಿ. ಬೇಡ ಅಣ್ಣ, ನೀವ್ ಇಲ್ಲಿ ಕೂತಿರಿ, ನಾನು ತಗೊಂಡ್ಬರ್ತೀನಿ. ಬನ್ನಿ ಕೂತ್ಕೊಳ್ಳಿ. ಸ್ವಲ್ಪ ನೀರ್ ಕುಡ್ದು ಸುಧಾರಿಸ್ಕೊಳ್ಳಿ, ನಾನು ಹೋಗಿ ಔಷಧಿ ತಗೊಂಡ್ಬರ್ತೀನಿ. ಒಂದು ದುಡ್ಡು. ಅಣ್ಣ, ಈಗ ಅದೆಲ್ಲ ಬೇಡ, ಆಮೇಲೆ ನೋಡ್ಕೊಳ್ಳೋಣ. ನನ್ನ ಹತ್ರ ಸದ್ಯಕ್ಕಿದೆ, ನಾನು ಹೋಗಿ ತಗೊಂಡ್ಬರ್ತೀನಿ. ಸಿಸ್ಟರ್, ಇಲ್ಲಿ ಕೂತಿದಾರಲ್ಲ, ಅವ್ರಿಗೆ ಸ್ವಲ್ಪ ಮರ್ವಿನ ಸಮಸ್ಯೆ ಇದೆ. ನಾನು ಹೋಗಿ ಔಷಧಿ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ನೋಡ್ತಾ ಇರ್ತೀರಾ? ಓಕೆ. ಮೆಡಿಕಲ್ ಸ್ಟೋರ್ ಯಾವ ಕಡೆ? ಹೀಗೆ ಮುಂದೆ ಹೋಗಿ ಲೆಫ್ಟ್ ತಗೊಳ್ಳಿ. ಮೆಡಿಕಲ್ ಸ್ಟೋರ್ ಎಲ್ಲಿದೆ? ಅಲ್ಲಿದೆ.
ಸಾರಿ. ಇಟ್ಸ್ ಓಕೆ. ಸ್ಲಿಪ್ ಕೊಡಿ. ಸರಿಯಾಗಿ ಕ್ಷಮೆನೂ ಕೇಳಲಿಲ್ಲ. ಅವ್ರು ಏನು ಅನ್ಕೊಂಡ್ರು ಏನೋ. ಏನಾಯ್ತು ಮಾವ? ಕ್ಯಾಬ್ ಬುಕ್ ಮಾಡ್ತಾ ಇದ್ದೀನಿ ಪೂರ್ಣಿ, ಸಿಗ್ತಾ ಇಲ್ಲ. ಆಟೋಲ್ ಹೋಗೋಣ ಬನ್ನಿ. ಅಯ್ಯೋ, ಆಟೋದಲ್ಲಿ ಬೇಡಮ್ಮ. ಈ ಟೈಮಲ್ಲಿ ಆಟೋದಲ್ಲಿ ಹೋಗೋದು ಸರಿ ಇರಲ್ಲ. ಅದರಲ್ಲೂ ನಿನ್ನ ಗಂಡನ್ ಗೊತ್ತಾದ್ರೆ ಅಷ್ಟೇ. ಕ್ಯಾಬ್ ಸಿಕ್ಕಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ನನ್ಗಂತೂ ಕ್ಯಾಬ್ ಅಲ್ಲಿ ತುಂಬಾ ಸಫಕೇಟ್ ಆದಂಗ ಅನ್ಸುತ್ತೆ. ಆಟೋದಲ್ಲಿ ಆದ್ರೆ ಆರಾಮಾಗಿ ಹೋಗ್ಬೋದು. ಇಲ್ಲಮ್ಮ, ಆದ್ರೂ ನಾನೇ ಹೇಳ್ತಿದ್ದೀನಿ ಅಲ್ವಾ, ಬೇಕಿದ್ರೆ ಆಟೋ ಡ್ರೈವರ್ಗೆ ನಿಧಾನಕ್ಕೆ ಹೊಡ್ಸಿ ಅಂತ ಹೇಳಿದ್ರಾಯ್ತು. ಸರಿ. ಬಿಡ್ರಿ ನನ್ನ ಹೆಂಡತಿ ಕೈಲ. ನನ್ನ ಹೆಂಡತಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕೆ ನಿಮ್ಗೆ ಯಾರು ಹೇಳಿದ್ದು? ಪ್ಲೀಸ್, ನೀನ್ ಸುಮ್ನೆ ಇರ್ಕೊಂಡೆ, ನಿನ್ಗಿದೆಲ್ಲ ಗೊತ್ತಾಗಲ್ಲ. ಇವ್ರನ್ನ ಸಹಿಸ್ಕೊಂಡಿರೋದು ನಿನಗೋಸ್ಕರ. ಚಿಕ್ಕಮ್ಮ, ಸಾರಿ ಅವಿ, ನೀನು ಪೂರ್ಣಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು ಅಂದೆ. ಆದರೆ ನನ್ಗೆ ಅರ್ಜೆಂಟ್ ಕೆಲಸ ಬಂದ್ಬಿಡ್ತು, ಅದಕ್ಕೆ. ಅಲ್ಲ ಚಿಕ್ಕಮ್ಮ, ಅದು ನನ್ನ ಮಗಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಯಾರೂ ಹೇಳಿಲ್ಲ. ನಾನಾಗೆ ಕರ್ಕೊಂಡೋದೆ. ನಿನಗೆ ಇಷ್ಟ ಆಗಲಿಲ್ಲ ಅಂದರೆ ಕ್ಷಮಿಸ್ಬಿಡು. ನಿಮ್ ಲಿಮಿಟ್ ಅಲ್ಲಿ ಇರಿ ಅಂತ ನಾನು ಅವತ್ತೇ ಹೇಳಿದ್ದೀನಿ ತಾನೆ. ಮನ್ಸಿರೋರು ಅರ್ಥ ಮಾಡ್ಕೋತಾರೆ. ಪೂರ್ಣಿನ ಕರ್ಕೊಂಡು ಹೋದ್ರೆ ನನ್ಗೆ ಇರಿಟೇಟ್ ಆಗತ್ತಂತ ನಿಮಗೆ ಗೊತ್ತಿದ್ದು ಇರಿಟೇಟ್ ಮಾಡೋದ್ರೆ ನಿಮ್ ಇಂಟೆನ್ಷನ್ ಅಲ್ವಾ? ಅವಿ, ಭಾವನ್ಗೆ ಪೂರ್ಣಿ ಮಗಳಿದ್ದ ಹಾಗೆ, ಆ ಕಾಳಜಿಗೆ ಕರ್ಕೊಂಡು ಹೋಗಿದ್ದಾರೆ. ನೀನ್ ಯಾಕಿದ್ದನ್ನ ಇಶ್ಯೂ ಮಾಡ್ತಿದ್ಯಾ? ನಿಮಗ ಅರ್ಥ ಆಗಲ್ಲ ಚಿಕ್ಕಮ್ಮ. ನನ್ನ ಹೆಂಡತಿನ ನಾನ್ ಕಾಳಜಿ ಮಾಡ್ತೀನಿ. ಬೇರೆಯವರು ಯಾವುದೇ ರೀತಿ ತೊಂದರೆ ಕೊಡದೆ ಹೋದ್ರೆ ಅಷ್ಟೇ ಸಾಕು. ಇವ್ರ ಬೇಜವಾಬ್ದಾರಿಯಿಂದ ನಾನು ಒಮ್ಮೆ ಕಳ್ಕೊಂಡಿರೋದು ಸಾಕು. ಮತ್ತೆ ಕಳ್ಕೊಳ್ಳೋಕೆ ನಾನ್ ರೆಡಿ ಇಲ್ಲ. ಪೂರ್ಣಿ, ನಿಧಿ, ತುಂಬಾ ಮಾತಾಡ್ತಿದ್ಯಾ. ನಿನಕ್ಕಿಂತ ದೊಡ್ಡವ್ರು, ಮರ್ಯಾದೆ ಕೊಟ್ಟು ಮಾತಾಡು. ಯಾಕೆ ಮರ್ಯಾದೆ ಕೊಡ್ಬೇಕು? ಕೆಲಸದವ್ರಿಗೆಲ್ಲ ಮರ್ಯಾದೆ ಕೊಟ್ಕೊಂಡು ಬಕೆಟ್ ಹಿಡ್ಕೊಂಡು ಕೂರಕ್ಕೆ ನನಗ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ನಿಧಿ, ಇದಲ್ದೆ ಬೇರೆ ಏನ್ ಕೆಲಸ ಇದೆ ನಿನಗೆ? ನಿನ್ನ ಅಣ್ಣಂದಿರ್ತಾರ ಒಳ್ಳೆ ಕರಿಯರ್ ನೋಡ್ಕೊ. ಅದು ಬಿಟ್ಟು ಟೈಮ್ ವೇಸ್ಟ್ ಮಾಡೋದಲ್ದೆ
ದೊಡ್ಡವ್ರಿಗೆಲ್ಲ ಮರ್ಯಾದೆ ಕೊಡದೆ ಮಾತಾಡ್ಬೇಡ. ಮಾಮ್ 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 ಏನಾಯ್ತು? ನೋಡಿ ಮಾಮ್, ಇವರೆಲ್ಲ ಸೇರ್ಕೊಂಡು ನನಗೆ ಹ್ಯೂಮಿಲಿಯೇಟ್ ಮಾಡ್ತಿದ್ದಾರೆ. ನಿಧಿ, ನಿನಗೆ ಯಾರು ಏನು ಮಾತಾಡಿಲ್ಲ, ಸುಮ್ನೆ ಯಾಕೆ ಈ ವಿಷಯ ದೊಡ್ಡದ್ ಮಾಡ್ತಿದ್ಯಾ? ಪಾಪಮ್ಮ ಈ ಮನೆಗೆ ಹಿರಿಯಮ್ಮ ಇದ್ದಾರೆ. ಅವ್ರೇನಾದ್ರೂ ಹೇಳಿದ್ರೆ ಅದು ನಮ್ಮ ಒಳ್ಳೇದಕ್ಕೆ ಆಗಿರುತ್ತೆ. ನೋಡು ಮಾಮ್, ನನಗೆ ಹೇಳಕ್ ಬರ್ತಾರೆ. ಪೂರ್ಣಿ, ಅವಳು ಮಾತಾಡಿರೋದು ತಪ್ಪಿರ್ಬೋದು, ಆದ್ರೆ ಹೇಳೋದನ್ನೇ ಹೇಳುವಾಗ ಹೇಳಿದ್ರೆ ಅರ್ಥ ಮಾಡ್ಕೋತಾಳೆ. ನಾನು ಹೇಳೋ ಹಾಗೆ ಹೇಳ್ದೆ ಅತ್ತೆ. ಏನಿಲ್ಲ ಮಾಮ್, ನನ್ ಕರಿಯರ್ ವಿಷಯ ಏನಕ್ಕೆ ಮಾತಾಡ್ಬೇಕು? ಇವ್ರು ಯಾರು ಅದನ್ನ ಮಾತಾಡಕ್ಕೆ? ನಿಧಿ, ಸಾಕು ಹೇಳು. ಇದೆಲ್ಲ ನೀನು ಮನೆಯಿಂದ ಓಡ್ ಹೋಗೋಕ್ ಮುಂಚೆನೆ ಯೋಚಿಸ್ಬೇಕಾಗಿತ್ತು. ಈಗ ಬಂದು ನನ್ನ ಕಾಲು ಹಿಡಿದ್ರೆ ನಾನು ಏನ್ ಮಾಡ್ಲಿ? ನೀವೇ ಏನಾದ್ರೂ ಮಾಡ್ಬೇಕು ತಾತ. ನಾನು ಮಾಡೋಷ್ಟು ಮಾಡಿದ್ದೀನಿ. ನೀವು ಚಿಕ್ಕವರಿದ್ದಾಗ್ಲಿಂದ ನಿಮ್ಮನ್ನ ನೋಡ್ಕೊಂಡಿದ್ದೀನಿ, ಜವಾಬ್ದಾರಿಯಿಂದ ಬೆಳೆಸಿದ್ದೀನಿ. ಓಡ್ ಹೋಗೋವಾಗ ಈ ತಾತನ ಪ್ರೀತಿ ನೆನಪಾಗ್ಲಿಲ್ವಾ ನಿನಗೆ? ಈಗ ಬಂದು ಕಂಪ್ಲೇಂಟ್ ಮಾಡೋ ಬದಲು ನಿನ್ ಗಂಡನ್ಗೆ ಹೇಳು. ಆ ಉಂಡಾಡಿ ಗುಂಡನಿಗೆ ಹೇಗೆ ಓಡ್ ಹೋಗಿ ಮದುವೆ ಆಗೋದು ಗೊತ್ತೋ ಹಾಗೆ ಕಟ್ಕೊಂಡ ಹೆಂಡತಿನ ಬಾಳ್ಸೋದು ಗೊತ್ತಿರಬೇಕು. ಅಪ್ಪನ್ ನೋಡಿದ್ರೆ ಹೆದರ್ತಾನೆ. ಬುಕ್ಕಲು ಹೇಳು ಹೇಳು, ನೀನ್ ಬೈದಿದ್ದಕ್ಕೆಲ್ಲ ಬಟ್ಟಿ ಸಮೇತ ವಾಪಸ್ ಕೊಡ್ತೀನಿ. ನೀನ್ ನನ್ನ ಕಣ್ಣೀರಿಗೆ ಕರಗ್ತೀಯ ಅಂತ ನನಗ್ ಚೆನ್ನಾಗಿ ಗೊತ್ತು. ನೀವು ನನ್ನ ಕೂಸುಮರಿ ಮಾಡ್ಕೊಂಡು ಮನೆ ತುಂಬಾ ಸುತ್ತುತ್ತಾ ಇದ್ದಿದ್ದು ನೆನಪಾಗತ್ತೆ. ನನ್ನ ಮಗುನು ಹಾಗೆ ಕೂಸುಮರಿ ಮಾಡ್ತೀರಾ ಅಂತ ಆಗಾಗ ಆಸೆ ಆಗತ್ತೆ. ಆದ್ರೆ ಅವು ಯಾವ ಆಸೆನೂ ಈಡೇರದೇ ಇರೋ ಹಾಗೆ ಮಾಡ್ಬಿಟ್ಟ ಆ ಮನುಷ್ಯ. ಅವತ್ ಕಾರಲ್ಲಿ ಇದ್ದಿದ್ದು ನಾವಿಷ್ಟೇ ಜನ, ಚಿಕ್ಕಮ್ಮ ಎಲ್ಲನೂ ಕ್ಷಮಿಸಿ ದೊಡ್ಡವರಾಗ್ಬಿಟ್ರು. ನೋವನ್ನ ಮನ್ಸಲ್ಲಿ ಇಟ್ಕೊಂಡು ನಗೋದ್ ಕಲ್ತ್ರು. ನೀವು ಯಾವುದು ಗೊತ್ತಾಗದೆ ಇರೋ ಹಾಗೆ ಹಿಂದ್ ಮಲ್ಗಿದ್ದೀರ. ಪ್ರತಿದಿನ ಅಮ್ಮನ ಫೋಟೋ ನೋಡ್ಕೊಂಡು ಹಿಂಸೆ ಪಡ್ಕೊಂಡು ಓಡಾಡ್ತಿರೋ ನಾನು. ಚಿಕ್ಕಮ್ಮನಲ್ಲಿ ಅಮ್ಮನ್ನ ನೋಡ್ತಿದ್ದೀನಿ. ಇವತ್ತು ಅವ್ರ ಕಣ್ಣೀರ್ ನೋಡಕ್ಕಾಗಿಲ್ಲ, ಅದಕ್ಕೆ ಕೂಗಾಡ್ದೆ. ಆದ್ರೆ ಚಿಕ್ಕಮ್ಮನೇ ನನ್ನ ವಿರುದ್ಧ ಮಾತಾಡೋದು. ಅವಿ, ಸಮಾಧಾನ ಮಾಡ್ಕೋ. ಅಯ್ಯ, ಎಲ್ಲ ಬಿಟ್ಟು ಇಲ್ಲಿ ಏನ್ ಮಾಡ್ತಾ ಇದ್ದೀಯಾ? ಅಯ್ಯೋ, ಈ ಸಿರಿ ನನ್ನ ಹಾಲಲ್ಲಿ ಮಲ್ಕೊಳಕ್ ಬಿಡ್ತಾ ಇಲ್ಲ, ಅದಕ್ಕೆ ಈ ರೂಮ್ ಕ್ಲೀನ್ ಮಾಡ್ಕೋತಾ ಇದೀನಿ. ನಾನಿಲ್ಲಿ ಮಲ್ಕೊಂಡ್ರೆ ಅವ್ರ ರೂಮಲ್ಲಿ ಮಲ್ಕೋತಾರೆ. ಪರವಾಗಿಲ್ವೇ, ಒಂದೊಂದ್ಸಲ ನಿಂತಲ್ಲೇನೋ ಕೆಲಸ ಮಾಡುತ್ತೆ. ಅದು ಬಿಡು, ಆ ಓಡ್ ಹೋದವಳು ಬಂದಿದ್ಲಲ್ಲ ಆಗ್ಲೇ, ನಿನ್ಗೇನು ಅನ್ನಿಸ್ಲಿಲ್ವಾ? ಸದ್ಯ ಅವ್ರ ಮಾವನೇ ಬಂದು ಕರ್ಕೊಂಡು ಹೋದ್ರಲ್ಲ, ಮನೆ ಅಂದ್ಮೇಲೆ ಇಂಥದ್ದೆಲ್ಲ ಇದ್ದೇ ಇರುತ್ತೆ, ಅನ್ಸರ್ಸ್ಕೊಂಡು ಹೋಗ್ಬೇಕಲ್ವಾ? ಸರಿಯಾಗಿ ಹೇಳಿದೆ ತುಳಸಿ. ಒಂದು ವಯಸ್ಸು ಅಂತ ಆದ್ಮೇಲೆ ಅವ್ರ ಜೀವನ ಅವ್ರವ್ರದೇ ಜವಾಬ್ದಾರಿ. ತಾತ, ಹಾ. ತಗೊಳ್ಳಿ ನಿಮ್ ಅಂಗಿ ಕ್ಯಾಪ್, ಸೋಫಾ ಮೇಲಿತ್ತು. ಓಹೋ, ಅಲ್ಲಿತ್ತ? ಈ ಮಂಕಿ ಕ್ಯಾಪ್ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ತಾತ. ಬಂದ್ಬಿಟ್ಟಾರೆ ಹೇಳೋಕೆ. ಅಮ್ಮ, ನಾನು ಯೆಲ್ಲೋ ಕಲರ್ ಶರ್ಟ್ ನ ಐರನ್ ಮಾಡು ಅಂತಂದ್ರೆ ನೀ ಬ್ಲೂ ಕಲರ್ ಶರ್ಟ್ ನ ಐರನ್ ಮಾಡಿದ್ವಿ. ಕಲರ್ ಗೊತ್ತಾಗಲ್ವಾ ನಿನಗೆ?
ನಾಳೆ ನಾನು ಆ ಕಲರ್ ಶರ್ಟ್ನೇ ಹಾಕೊಂಡು ಹೋಗ್ಬೇಕು, ರೆಡಿ ಇಟ್ಟಿರು. ಹೌದಾ ಪಾಪು? ಸಾರಿ, ನಂಗೆ ಗೊತ್ತಾಗ್ಲಿಲ್ಲ. ಯಾವುದು ಅಂತ ಎತ್ತಿಡು, ಆಮೇಲೆ ಮಾಡಿರ್ತೀನಿ. ಹೇ ಸಮರ್ಥ್, ನನ್ ಕುರ್ತಾನು ಐರನ್ ಮಾಡ್ಕೋಬೇಕು ಕಣೋ. ಒಂದ್ ಕೆಲ್ಸ ಮಾಡೋಣ, ಇವತ್ತು ನಿನ್ ಶರ್ಟ್ನ ನಾನ್ ಐರನ್ ಮಾಡ್ಕೊಡ್ತೀನಿ, ನನ್ ಕುರ್ತಾನ ನೀನ್ ಐರನ್ ಮಾಡ್ಕೊಡು. ಯಾರು ಚೆನ್ನಾಗಿ ಮಾಡ್ತಾರೆ ನೋಡಿ ಬಿಡೋಣ, ಓಕೆನಾ? ಏ ಪುಟ್ಟ, ನಾನ್ ಮಾಡ್ತೀನಿ. ಇದೇ ನಿಮ್ಮಪ್ಪನ ಪ್ರಶ್ನೆನೂ ಆಗಿರುತ್ತೆ. ಯಾವತ್ತೂ ಆಗಿದ್ ನಿಜ, ಆದ್ರೆ ಹೋದವರು ಮರೆಯಕ್ಕಾಗದೇ ಇರೋರು. ನಮ್ಮಮ್ಮ ನನ್ನ ತೊಡೆ ಮೇಲೆ ಪ್ರಾಣ ಬಿಟ್ಲು, ಅದು ಆ ಮನುಷ್ಯನಿಂದ. ಪ್ರತಿದಿನ ಪ್ರತಿ ಕ್ಷಣ ಆ ಮನುಷ್ಯ ನನ್ನ ಕಣ್ಣು ಮುಂದೆ ಬಂದಾಗೆಲ್ಲ ಆ ಆಕ್ಸಿಡೆಂಟೇ ನೆನಪಾಗತ್ತೆ, ಮರೆಯಕ್ಕಾಗಲ್ಲ. ನನಗೂ ಅದೇ ಬೇಕಾಗಿರೋದು. ನೀನ್ ಮರ್ತರು ನಾನು ಜ್ಞಾಪಿಸ್ತಾನೇ ಇರ್ತೀನಿ. ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾನಲ್ವಾ? ನಿಮ್ಮಪ್ಪ ಬೇಕು ಅಂತ ತಪ್ಪು ಮಾಡಿಲ್ಲ. ಡ್ರೈವರ್ಗಳಿದ್ರು, ಚಿಕ್ಕಪ್ಪ ಇದ್ರು, ಡ್ರೈವ್ ಮಾಡ್ತಿದ್ರು. ಇವ್ರು ಡ್ರೈವ್ ಮಾಡೋದೇ ಬೇಕಿರ್ಲಿಲ್ಲ, ಆದ್ರೂ ಸ್ಟೀರಿಂಗ್ ಹಿಡಿದ್ರು. ಅದು ಬೇಕಂತ ಮಾಡಿದ್ದಕ್ಕೆ ಸಮ. ಅಂದ್ರೆ ನೀನು ನಿಮ್ಮಪ್ಪನ ಕ್ಷಮಿಸೋದೇ ಇಲ್ವಾ? ಅಲ್ಲ ಚಿಕ್ಕಮ್ಮ, ಅದ್ ಹೇಗ ಅವ್ರನ್ನ ನೀವು ಕ್ಷಮಿಸು ಅಂತೀರಾ? ಚಿಕ್ಕಪ್ಪಂಗ್ ನೋಡ್ದಾಗೆಲ್ಲ ನಿಮ್ಗೆ ಸಂಕಟ ಆಗಲ್ವಾ? ನಿಜ ಹೇಳಿ. ಸಂಕಟ ಆಗ್ತಾ ಇರುತ್ತಾ? ಪ್ರತಿದಿನ ಕೇಳ್ತೀನಿ, ದೇವ್ರೆ ಗಂಡ ಇದ್ದು ಈ ತರ ಬದುಕೋ ಪರಿಸ್ಥಿತಿ ಯಾಕೆ ಕೊಟ್ಟೆ ಅಂತ. ನಿಮ್ ಸಂಕಟಕ್ಕೆ ಕಾರಣ ದೇವ್ರಲ್ಲ, ಅವರು. ಇಷ್ಟೆಲ್ಲ ಆದ್ಮೇಲೂ ಅವ್ರನ್ನ ವಹಿಸ್ಕೊಂಡು ಬರೋದು ನಿಮ್ ದೊಡ್ಡ ಗುಣ ಅಷ್ಟೇ. ನೋಡಿ, ನಾನು ನಿಮ್ಮಷ್ಟು ಒಳ್ಳೆಯವನಲ್ಲ, ಆಗೋದೂ ಇಲ್ಲ. ನೀವಿದ್ದೀರಾ ಅನ್ನೋ ಕಾರಣಕ್ಕೆ ನಾನು ಈ ಮನೇಲಿದ್ದೀನಿ. ಇಲ್ಲ ಅಂದ್ರೆ ಯಾವತ್ತೋ ಪೂರ್ಣಿನ ಕರ್ಕೊಂಡು ಬೇರೆ ಮನೆ ಮಾಡಿರ್ತಿದ್ದೆ. ಯಾಕೋ ಬೇರೆ ಮನೆ ಅಂತೆಲ್ಲ ಮಾತಾಡ್ತೀಯ? ದಿನ ಕಳೆದಂಗೆಲ್ಲ ಸಂಬಂಧ ಕಟ್ಟಕ್ ನೋಡ್ಬೇಕು, ಮುರಿಯೋಕಲ್ಲ. ಕಮ್ಮ ಪ್ಲೀಸ್, ನೀವು ಅಪ್ಪ ಮಗನ ಸಂಬಂಧದ ಬಗ್ಗೆ ಮಾತಾಡ್ತಿದ್ರೆ ಐ ಆಮ್ ಸಾರಿ. ಅದು ಸತ್ತು ಸುಮಾರು ವರ್ಷಗಳಾಗೋಗಿದೆ. ಮತ್ತೆ ಬದುಕಿಸೋ ಪ್ರಯತ್ನ ಮಾಡಬೇಡಿ. ಪೂರ್ಣಿ, ಟೈಮ್ ಸರಿಯಾಗಿ ಊಟ ಮಾಡಿಲ್ಲ ಅಂದ್ರೆ ನಾನು ನಿನ್ನ ಹತ್ರ ಮಾತಾಡೋದೇ ಇಲ್ಲ. ಎಷ್ಟೇ ಬೇಸರ ಇದ್ರು ಹೊಟ್ಟೆಗೆ ಮಾತ್ರ ಮೋಸ ಮಾಡ್ಕೋಬಾರ್ದು, ಗೊತ್ತಾಯ್ತಾ? ಓಹೋ, ಈಗ ನಿನ್ ಮಾವ ನಾನ್ ಸೊಸೆನಾ? ಎಸ್. ಹೇಗಿತ್ತು ನನ್ನ ನಟನೆ? ಚೆನ್ನಾಗಿತ್ತು. ಒಂದೊಂದ್ಸಲ ವಾಸ್ತವಕ್ಕಿಂತ ನಟನೆನೇ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಾನು ಯಾವುದನ್ನು ಮನ್ಸಿಗೆ ಹಚ್ಕೊಳಲ್ಲ ಅಂತ ಹೇಳ್ತೀರಾ, ಆದ್ರೆ ಎಲ್ಲಾನು ಮನ್ಸಿಗೆ ತುಂಬ್ಕೋತೀರಾ. ಎಲ್ಲರಿಗೂ ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು ಅಂತ ಹೇಳ್ತೀರಾ ತಾನೆ, ಮತ್ತೆ ನಿಮ್ ಹೊಟ್ಟೆಗೆ ಮೋಸ ಮಾಡ್ಕೋತಿದ್ದೀರಲ್ಲ. ಹಸ್ವಿಲ್ಲ ಪೂರ್ಣಿ. ನೀವ್ ಸುಳ್ಳು ಹೇಳ್ತಿದ್ದೀರಾ ಅಂತ ನನಗ್ ಮಾತ್ರ ಅಲ್ಲ, ನಿಮ್ ಮೊಮ್ಮಗಳಿಗೂ ಗೊತ್ತು. ಹೇಗ್ ಕಿಕ್ಕೊಟ್ಲು ಗೊತ್ತಾ? ಇವಾಗ ಸರಿಯಾಗಿ ವಿಚಾರಿಸ್ಕೊ ಅಂತ ಹೇಳ್ತಿದ್ದಾಳೆ. ಮತ್ತೇನಂತಿದ್ದಾಳೆ ನನ್ನ ಮೊಮ್ಮಗಳು? ಹೋ ಹೌದಾ? ಓಕೆ ಓಕೆ ಓಕೆ. ನಿಮ್ಮನ್ನ ಸರಿಯಾಗಿ ವಿಚಾರಿಸ್ಕೊಂಡಿಲ್ಲ ಅಂತ ಕೋಪ ಬಂದಿದ್ಯಂತೆ. ಒಂದ್ ಗ್ಲಾಸ್ ಹಾಲು ಕೊಡು ಅಂತ ಹೇಳಿದ್ಲು. ಆಮೇಲೆ ಮಾವ, ನಿಮ್ಮ ಮೊಮ್ಮಗಳಿಗೆ ಪುಳಿಯೋಗರೆ ತಿನ್ಬೇಕು ಅಂತ ಆಸೆ ಆಗ್ಬಿಟ್ಟಿದ್ಯಂತೆ. ಈಗ್ಲೇ ಬೇಕು ಅಂತಿದ್ದಾಳೆ. ಈಗ್ಲೇನಾ? ಹ್ಞೂ ಮಾವ, ನಿಮ್ಮ ಮೊಮ್ಮಗಳು ಯಾವಾಗ ಏನ್ ಕೇಳ್ತಾಳೆ ಅಂತ ಪ್ರೆಡಿಕ್ಟ್ ಮಾಡಕ್ಕೆ ಕಷ್ಟ. ಓಹೋ ಹೌದಾ? ಅವಳಿಗೆ ಹೇಳು, ನಿನ್ನ ಮಾವ ಸಕ್ಕರೆ ಪೊಂಗಲ್ ಎಕ್ಸ್ಪರ್ಟು, ಪುಳಿಯೋಗರೆ ಎಕ್ಸ್ಪರ್ಟ್ ಬೇರೆನೇ ಇದ್ದಾರೆ ಅಂತ. ನಾಳೆ ನಮ್ಮ ಕೆಫೆಗೆ ಬಂದ್ರೆ ವರ್ಲ್ಡ್ ಅಲ್ಲೇ ಬೆಸ್ಟ್ ಪುಳಿಯೋಗರೆ ತಿನ್ನಿಸ್ತಾರೆ ಅಂತ ಹೇಳು. ನಿಜವಾಗ್ಲು? ಈ ಏರಿಯಾಗೆ ಮೊದಲೇ ಬಂದಿದ್ದೀನಿ ಅನ್ಸ್ತಾ ಇದೆಯಲ್ಲ, ಲೊಕೇಶನ್ ಕರೆಕ್ಟ್ ಆಗಿದೆ. ಹೇಗೂ ಮನೆ ಹತ್ರನೇ ಬಂದಿದ್ದೀನಿ, ಕ್ಯಾಮ್ರಾ ತಗೊಂಡೇ ಹೋಗ್ತೀನಿ.
ಆಚೆ ಹೋದ್ರಲ್ಲ ಮಾವ ಏನಾದ್ರು ಮತ್ತೋದ್ರ? ಒಂದ್ ನಿಮಿಷ ಇರು ನಂದಿನಿ, ಯಾರು ಅಂತ ನೋಡ್ಕೊಂಡ್ ಬರ್ತೀನಿ. ತುಳಸಿಯವ್ರೆ, ನೀವು ಪುಳಿಯೋಗರೆ ಮಾಡಿ, ಯಾರು ಬಂದ್ರು ಅಂತ ನಾನು ನೋಡ್ತೀನಿ. ನಾನು ಮಾಧವ್ ಅಂತ. ನೀವಿಲ್ಲಿ? ಸರ್, ಇದು ನಮ್ಮ ನೇಬರ್ ಮನೆ. ಇಲ್ಲಿ ಯಾರೂ ಇರಲ್ಲ, ಅದಕ್ಕೆ ನಾವು ಅವಾಗ ಬಂದು ನೋಡ್ಕೊಂಡು ಹೋಗ್ತೀವಿ. ನಮ್ಮ ಅತ್ತೆ ಅವರು ಬಂದಿದ್ದಾರೆ. ಯಾರು ಇಲ್ವಾ? ಮತ್ತೆ ಈ ಅಡ್ರೆಸ್ ಅಲ್ಲಿ ಕ್ಯಾಮ್ರಾ ಲಿಸ್ಟ್ ಆಗಿತ್ತು, ತಗೊಂಡು ಹೋಗೋಣ ಅಂತ ಬಂದೆ. ಈ ಅಡ್ರೆಸ್ ಯಾಕೆ ಕೊಟ್ರು? ಯಾರೋ ಬೈ ಮಿಸ್ಟೇಕ್ ಕೊಟ್ಟಿರ್ತಾರೆ ಸರ್. ಹಾಗಂತೀರಾ? ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ನೀವು ಇವತ್ತು ಕೆಫೆಗೆ ಬರ್ತೀರಲ್ವಾ? ಹಾ ಸರ್, ಬರ್ತೀನಿ. ಸರಿ. ಸರಿ ಮಾಡೋದಕ್ಕೆ ನನ್ನ ಮಗಳಿದ್ದಾಳಲ್ಲ. ಹೌದೌದು, ನನ್ಗಿವತ್ತೆಲ್ಲ ಅದೇ ಕೆಲ್ಸನೇ ಆಗ್ಬಿಡತ್ತೆ. ಅಪ್ಪ, ನಾನು ಊಟಕ್ಕೆ ಆಚೆ ಹೋಗ್ತಾ ಇದ್ದೀನಿ. ಬ್ಯಾಗಲ್ಲಿ ಅಮ್ಮ ಮಾಡಿರೋ ಪುಳಿಯೋಗರೆ ಇದೆ, ನೀನು ಕೇಶವ ತಿನ್ಬೋದಂತೆ. ಸಖತ್ತಾಗಿದೆ. ತುಳಸಿಯವ್ರು ಮಾಡಿದ್ದು ಅಂದಮೇಲೆ ಬೊಂಬಾಟಾಗಿದ್ದೇ ಇರುತ್ತೆ. ಹಲೋ. ಹಲೋ ಬಾಸು, ಹೊರಟ್ಯಾ? ಆಹಾ, ಆತ್ರ ನೋಡು. ಲವ್ ಮಾಡೋ ಕಾಲಕ್ಕೆ ನಾನು ಬ್ಯುಸಿ ಇರ್ತಿದ್ದೆ, ನೀನು ಕಾಯ್ತಾ ಇದ್ದೆ. ಮದುವೆ ಆದಮೇಲೆ ತಾವು ಬ್ಯುಸಿನೋ ಬ್ಯುಸಿ, ನಾವು ಕಾಯ್ಬೇಕಲ್ಲ. ಡೋಂಟ್ ವರಿ, ನಾನು ನಿಂತರ ಎಲ್ಲ ಕಾಯಿಸಲ್ಲ, ಬಂದ್ಬಿಡ್ತೀನಿ. ಎಲ್ಲಿದ್ಯಾ ನೀನೀಗ? ನಿನಗೆ ಹೇಳಿದ್ನಲ್ಲ ಬಾಸು, ನಮ್ಮ ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ದೆ. ನನಗೆ ಸರ್ಪ್ರೈಸ್ ಕೊಡ್ಬೇಕಲ್ವಾ? ನನ್ನೂ ಪಿಕ್ ಮಾಡಿದ್ರೆ ನಿನ್ ಬೈಕ್ ಬೇಡ ಅಂತಿತ್ತಾ? ಅದು ಬೇಡ ಅನ್ನಲ್ಲ, ಆದ್ರೆ ಸ್ಪೆಷಲ್ ಪ್ಲೇಸ್ ಯಾವುದು ಅಂತ ನೀನೇ ಹುಡ್ಕೊಂಡ್ ಬರ್ಬೇಕಲ್ವಾ? ನಾನೇ ಪಿಕ್ ಮಾಡಿದ್ರೆ ಆ ಸರ್ಪ್ರೈಸ್ ಹೇಗಾಗುತ್ತೆ? ಓಹೋ, ಹಾಗೆ. ಹಾಗೇನೆ, ಬೇಗ ಹೊರಡು, ಅಲ್ಲಿ ಹುಡುಗ ವೇಟ್ ಮಾಡ್ತಾ ಇರ್ತಾನೆ. ಆಯ್ತಪ್ಪ, ಅವನಿಗೆ ಹೇಳು, ಅವನ್ ಹುಡುಗಿ ಈಗ್ಲೇ ಹೊರಡ್ತಾ ಇದ್ದಾಳೆ. ಆದ್ರೆ ಪ್ರತಿ ಸಲನೂ ನಮ್ಮನ್ನ ಸೇರಿಸ್ತಾ ಇದ್ದಿದ್ದು ಇದೇ ಸ್ಪೆಷಲ್ ಜಾಗ. ಎಷ್ಟು ಸ್ವೀಟ್ ಮೆಮೊರೀಸ್ ಇದೆ ಅಲ್ವಾ ಇಲ್ಲಿ. ನಂಗೆ ಗೊತ್ತು ನೀನ್ ಇಲ್ಲಿಗೆ ಬರ್ತೀಯ ಅಂತ. ಹಲೋ ಅಮ್ಮ, ಊಟ ಮಾಡಿದ್ರಾ? ಹಾ, ನನ್ ಪ್ರಶ್ನೆನ ನೀನ್ ನನ್ಗೆ ಕೇಳ್ತಾ ಇದೀಯಾ? ನೀನ್ ನನ್ ಸೊಸೆನ ಅಮ್ಮನ ಅಂತ ನಂಗೆ ಒಂದೊಂದ್ಸತಿ ಡೌಟ್ ಬರುತ್ತೆ. ಎರಡೂ ಅಲ್ಲ, ನಾನ್ ನಿಮ್ ಮಗಳು. ಊಟ ಮಾಡಿದ್ರ ಇಲ್ವಾ ಈಗ? ಮಾಡ್ಬೇಕು ಪುಟ. ಮಾವನವ್ರಿಗೆ ಸೊಪ್ಪಿನ ಸಾರು ಜೊತೆಗೆ ಹಪ್ಪಳ ಇದ್ರೆ ಇಷ್ಟ, ಅದಕ್ಕೆ ಹಪ್ಪಳ ಕರಿತಾ ಇದ್ದೆ. ನೀನ್ ಮಾಡ್ದ್ಯಾ? ಇಲ್ಲ ಅಮ್ಮ, ಸಮತ್ ಸಿಗ್ತೀನಿ ಅಂತ ಹೇಳಿದ್ದ, ಅವನ್ ಜೊತೆ ಊಟ ಮಾಡೋಣ ಅಂತ ಕಾಯ್ತಾ ಇದ್ದೆ. ಸರಿ ಸರಿ, ನಿನ್ ಗಂಡನ ಹತ್ರ ಚೆನ್ನಾಗಿರೋ ಊಟ ಕೊಡ್ಸ್ಕೊ. ಆಮೇಲೆ ಪುಳಿಯೋಗರೆ ಖಾಲಿ ಮಾಡ್ಬೇಕು ಅಂತ ಏನು ತಿಂದೇ ಇರ್ಬೇಡ. ಪುಳಿಯೋಗರೆ ಖಾಲಿ ಆಗತ್ತಮ್ಮ, ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿದ್ದೀನಿ. ಸರಿ ಪುಟ, ನೀವಿಬ್ರು ಆರಾಮಾಗಿ ಕಾಲ ಕಳೀರಿ, ನಾನು ಇಡ್ತೀನಿ. ಸರಿ ಅಮ್ಮ. ಇವಳು ಸಿರಿ ಅಲ್ವಾ? ಇವಳು ಇಲ್ಲೇನ್ ಮಾಡ್ತಿದ್ದಾಳೆ? ಹಲೋ ನಂದಿನಿ ಮ್ಯಾಮ್.
ವೆಲ್ಕಮ್ ಟು ಮಾಧವ್ಸ್ ಕೆಫೆ. ಈ ಸದಾ ನಿಮ್ಮ ಸೇವೆಯಲ್ಲಿ. ನಿಮಗೋಸ್ಕರನೇ ಕಾಯ್ತಿದ್ವಿ, ಬನ್ನಿ ಮ್ಯಾಮ್. ನಡೀರಿ. ಈಗ್ಲೂ ಧೈರ್ಯ ಮಾಡಿ ಎಸ್ಕೇಪ್ ಆಗ್ಬಿಡ್ಲಾ? ಥ್ಯಾಂಕ್ ಯು. ಅರೆ ಥ್ಯಾಂಕ್ಸ್ ಇಲ್ಲ, ಯಾಕೆ, ಬನ್ನಿ. ಕೂತ್ಕೊಳ್ಳಿ. ಚೆನ್ನಾಗಿದೆ ಅಲ್ವಾ? ಮೊದಲನೇ ಸಲ ಬಂದಿರೋದಾ? ಅದು ನಾನಂತೂ ಇಲ್ಲಿ ಖಾಯಂ ಗಿರಾಕಿ. 3 ವರ್ಷದಿಂದ ವಾರದಲ್ಲಿ ಒಂದ್ಸಲನಾದ್ರೂ ಇಲ್ಲಿಗೆ ಅಟೆಂಡೆನ್ಸ್ ಹಾಕ್ತೀನಿ. ಓ, ಅಷ್ಟೊಂದು ಚೆನ್ನಾಗಿರುತ್ತಾ? ಚೆನ್ನಾಗ, ಅದ್ಭುತ. ಬರೀ ತಿಂಡಿ ಮಾತ್ರ ಅಲ್ಲ, ಈ ಕೆಫೆ ಓನರ್ ಇದ್ದಾರಲ್ಲ ಅವರು ಅಷ್ಟೇ ಅದ್ಭುತ ಮನುಷ್ಯ. ಎಷ್ಟೇ ಬೇಜಾರಾಗಿ ಕೆಫೆಗೆ ಬಂದ್ರು ಈ ಕೆಫೆಯಿಂದ ಹೊರಗೆ ಹೋಗೋಷ್ಟ್ರಲ್ಲಿ ಮುಖ ಅರಳಿರುತ್ತೆ. ಒಂಥರ ಮ್ಯಾಜಿಕ್ ಮಾಡ್ತಾರೆ ಅನ್ಕೊಳ್ಳಿ. ಓಹೋ, ಹೌದಾ? ನೀವು 3 ವರ್ಷದಿಂದ ಒಬ್ರೇ ಬರ್ತಿದ್ದೀರಾ? ಇಲ್ಲಪ್ಪ, ನಾನು ನನ್ನ ಮಾಜಿ ಬಾಯ್ ಫ್ರೆಂಡ್. ಮಾಜಿ ಅಂದ್ರೆ ಸಾರಿ, ಬ್ರೇಕಪ್ ಆಯ್ತಾ? ಈ ಕೆಫೆ ಬಿಟ್ರೆ ತಾನೆ. ನನ್ ಮಾಜಿ ಬಾಯ್ ಫ್ರೆಂಡು ಈಗ ಹಾಲಿ ಗಂಡ. ಚೆನ್ನಾಗಿ ಮಾತಾಡ್ತೀರಾ ನೀವು. ಎಲ್ಲಿ ಅವ್ರು ಕಾಣಿಸ್ತಾನೆ ಇಲ್ಲ? ವೈಟಿಂಗ್. ಎಲ್ಲಾರ ಲವ್ ಸ್ಟೋರಿನಲ್ಲಿ. ಅಯ್ಯೋ, ನಿಮಗ್ ಗೊತ್ತಿಲ್ಲ ಮೇಡಮ್, ಈ ರುಚಿ ಅನ್ನೋದಿದೆಯಲ್ಲ, ಇದು ನಮ್ಮ ಸ್ಥಾನ ಎಲ್ಲಿಂದ ಎಲ್ಗೋ ಕರ್ಕೊಂಡು ಹೋಗ್ಬಿಡುತ್ತೆ. ಬಿಡ್ತಿ ತಟ್ಟೆ ಇಡ್ಲಿ ನೆನಪಾಗಿ ಬೆಳಗಿನ ಜಾವ ಯಾರಿಗೂ ಹೇಳ್ದೆ ಕೇಳ್ದೆ ಹಂಗೆ ಹೊರಟಾಗ್ಬಿಡ್ತಾರೆ. ಅಷ್ಟೇ ಅಲ್ಲ ಮೇಡಮ್, ಮೈಸೂರಿನ ಮೈಲಾರಿ ನೆನಪಾಗಿ ಅರಮನೆ ನೋಡ್ಬೇಕು ಅಂತ ಹೊಂಟೋಗ್ಬಿಡ್ತಾರೆ, ಗೊತ್ತಾ? ಓಹೋ, ಇದೆಲ್ಲ ನಮ್ಗೆ ಗೊತ್ತೇ ಇರ್ಲಿಲ್ವೇ? ಅಯ್ಯೋ ಮೇಡಮ್, ನಿಮಗ್ ಗೊತ್ತಿಲ್ಲದೆ ಇರೋದು ಇನ್ನೂ ಇದೆ. ಒಂದು ಪುಳಿಯೋಗರೆಗೋಸ್ಕರ ನಮ್ಮ ಪಟ್ಟು ಪಾಡು ಆ ಪಟಾಲ ಮುಂದೆ ಪ್ರೀತಿ. ಈ ಬಾಕ್ಸ್ ಯಾರ್ದು, ಅವ್ರು ಎಲ್ಲಿ ಹತ್ತಿದ್ರು ಅಂತ ಏನಾದ್ರು ನೆನಪಾಗುತ್ತಾ? ನಾನು ಆಟೋದಲ್ಲಿ ಬರ್ಬೇಕಾದ್ರೆ ಒಂದು ಲೇಡೀಸ್ ಓಡಿ ಬಂದು ಈ ಬಾಕ್ಸ್ ಅನ್ನ ಪ್ಯಾಸೆಂಜರ್ ಅಲ್ಲಿ ಕೊಟ್ರು. ಯಪ್ಪ, ಪುಳಿಯೋಗ್ರೆ ಹಿಂದೆ ಇಷ್ಟೆಲ್ಲ ಕತೆ ಇದೆಯಾ? ಕಾನ್ ಬಿಲೀವ್ ಇಟ್. ಈಗ ಪೂರ್ಣಿಮಾ ಮೇಡಮ್ಗೋಸ್ಕರ ಪುಳಿಯೋಗ್ರೆ ಲೇಡಿನ ಕರ್ಕೊಂಡ್ ಬಂದಿದ್ದಾರೆ. ಅವರು ಕಿಚನ್ ಅಲ್ಲಿ ಪುಳಿಯೋಗ್ರೆ ಮಾಡ್ತಿದ್ದಾರೆ. ನೀವ್ ಇಷ್ಟೆಲ್ಲ ಹೇಳಿದ್ಮೇಲೆ ನನ್ಗಿನ್ನೂ ಹೊಟ್ಟೆ ಹಸು ಜಾಸ್ತಿ ಆಗ್ತಿದೆ. ಒಂದೇ 1 ನಿಮಿಷ, ಕಿಚನ್ಗೆ ಹೋಗಿ ಅಪ್ಡೇಟ್ ತಿಳ್ಕೊಂಡ್ ಬರ್ತೀನಿ. ಏಯ್, ಬೇರೆ ಕಸ್ಟಮರ್ ನೋಡು. ಯಾವ ಕರೆನೋ ಸ್ವೀಕರಿಸಿದ್ರು ನೆಗೆದು ಬಿತ್ತು. ಆದ್ರೆ ಈ ದತ್ತನ ಕಾಲನ್ನ ಸ್ವೀಕರಿಸಲೇಬೇಕು. ಅದುವರೆಗೂ ಈ ದತ್ತ ಬೀಳೋದಿಲ್ಲ. ಓಹೋ, ಬಿಸಿ. ಈ ದತ್ತನ್ಗಿಂತ ಬಿಸಿನಾ ನೀನು? ಕಾಲ್ ಕಟ್ ಮಾಡಿದ್ರೆ ಬಿಸಿ ಅಂತ ಬರುತ್ತೆ ಅಂತ ಈ ದತ್ತನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದೀಯ ನೀನು? ಯಾರ್ ಫೋನ್ ಮಾವ? ಅಯ್ಯೋ, ಯಾರೋ ತಲೆಹರಟೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ. ಕಾಮನ್ ಸೆನ್ಸ್ ಇದೆಯಾ ನಿನಗೆ? ಭಯ ಆಯ್ತಲ್ವಾ ನಿಮ್ಗೆ? ಹೀಗೆಲ್ಲ ಆಗೋ ಚಾನ್ಸ್ ಇರುತ್ತೆ, ಮೈ ಮರಿಬೇಡ ಅಂತ ಹೇಳಕ್ ಬಂದೆ. ಈ ಶಾರ್ವರಿ ಯಾವತ್ತೂ ಮೈ ಮರಿಯಲ್ಲ. ಬೈ ಮಿಸ್ಟೇಕ್ ಮೈ ಮರೆತರು ಸಿಕ್ಕಾಕೊಳ್ಳದೆ ಇರೋ ಹಾಗೆ ಹೇಗ್ ಮ್ಯಾನೇಜ್ ಮಾಡೋದು ಅಂತ ಚೆನ್ನಾಗ್ ಗೊತ್ತು. ಐನೋ. ಸೊ ಇದು ನಿನ್ನ ಮಾಸ್ಟರ್ ಪ್ಲಾನ್ ಅಲ್ಲ ಮಾಮ್? ಪ್ರಿಸ್ಕ್ರಿಪ್ಷನ್ ನಲ್ಲಿರೋ ಡ್ರಗ್ ಡೋಸೇಜ್ ಚೇಂಜ್ ಮಾಡಿದ್ರೆ
ಅದಕ್ಕೆ ಈಸಿಯಾಗಿ ಗೊತ್ತಾಗಲ್ವಾ? ಸ್ಕ್ಯಾನಿಂಗ್ ಆಗಿ 2 ದಿನದ ನಂತರ ಈ ಟ್ಯಾಬ್ಲೆಟ್ ಅನ್ನ ತಗೊಳಕ್ ಹೇಳಿದ್ರು. ಪೂರ್ಣಿ ಆಗ್ಲಿ ಭಾವ ಆಗ್ಲಿ ಖಂಡಿತ ಇದನ್ನ ಚೆಕ್ ಮಾಡಿರಲ್ಲ. ಈ ಟೈಮಲ್ಲಿ ಒಂದು ಡ್ರಗ್ ಡೋಸೇಜ್ ಚೇಂಜ್ ಆಗೋದ್ರಿಂದ ಎಂತ ಅನಾಹುತ ಆಗುತ್ತೆ ಅಂತ ಈ ಗುಗ್ಗುಗಳಿಗೇನು ಗೊತ್ತು. ಅಯ್ಯೋ, ಈ ಸಿರಿನೂ ಹೋಗಿಲ್ವಾ? ಇವ್ರ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಮಾತಾಡ್ತಿದ್ದಾಳೆ. ಮೇಡಮ್ ಬನ್ನಿ. ಅದು ನಂಗೆ ಸ್ವಲ್ಪ ಸಂಕೋಚ ಜಾಸ್ತಿ, ಸೊ ನೀವೇ ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ ಪ್ಲೀಸ್. ನಿಮ್ಗೆ ಸರ್ವ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರ ಜೊತೆ ಕೂತ್ಕೊಳ್ಳಿ ಬನ್ನಿ. ಪ್ಲೀಸ್ ಒತ್ತಾಯ ಮಾಡಬೇಡಿ. ಸರ್, ವರ್ಲ್ಡ್ಸ್ ಬೆಸ್ಟ್ ಪುಳಿಯೋಗರೆ ರೆಡಿ ಆಗಿದೆ. ಈ ಘಮ ಆ ಪುಳಿಯೋಗರೆ ತರ ಇಲ್ವಲ್ಲ? ತಗೋ ಪೂರ್ಣಿ. ಎಲ್ಲಿ ಅವರು? ಕರ್ಕೊಂಬಾವೆ. ಒಂದ್ ಸೆಕೆಂಡ್ ಬಂದೆ. ನಂದಿನಿ ಮೇಡಮ್, ನಾವ್ ಬಿಟ್ರು ಮಾಧವ್ ಸರ್ ಅಂತೂ ಬಿಡಲ್ಲ. ಪೂರ್ಣಿಮಾ ಮೇಡಮ್ ಕಾಯ್ತಿದ್ದಾರೆ, ಜಸ್ಟ್ ಒಂದ್ ಹಾಯ್ ಹೇಳ್ಬಿಡಿ. ಬನ್ನಿ. ಪೂರ್ಣಿ, ನಂದಿನಿ ಅಂತ ಇವರೇ ಪುಳಿಯೋಗರೆ ಮಾಡಿದ್ದು. ಥ್ಯಾಂಕ್ ಯು. ಅಂದ್ರೆ ನಂದಿನಿ ಅಮ್ಮ ಮಾಡಿದ ಪುಳಿಯೋಗರೆನ ತಾನ್ ಮಾಡಿದ್ದು ಅಂತ ಹೇಳ್ಕೊತಾ ಇದ್ಲಾ? ಯಾಕೆ ಪೂರ್ಣಿ, ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗಿಲ್ಲ ಅಂತ ಏನಿಲ್ಲ ಮಾವ, ತಪ್ಪು ತಿಳ್ಕೊಬೇಡಿ. ನೀವು ಮಾಡೋ ಪುಳಿಯೋಗರೆನೇ ಚೆನ್ನಾಗಿರುತ್ತೆ. ಆ ತುಳಸಿ ಅವ್ರೇನಾದ್ರೂ ಗೋಲ್ಮಾಲ್ ಮಾಡಿದ್ರಾ? ಅವ್ರು ಮಾಡ್ದಂಗೆ ಮಾಡಿದ್ನಲ್ಲ. ಮಾವ ಬೇಜಾರು ಮಾಡ್ಕೋಬೇಡಿ, ಪರವಾಗಿಲ್ಲ. ನಿನಗೆ ಈ ಟೈಮಲ್ಲಿ ವರ್ಲ್ಡ್ ಕ್ಲಾಸ್ ಪುಳಿಯೋಗರೆ ತಿನ್ನಿಸ್ತೀನಿ ಅಂತ ಆಸೆ ಹುಟ್ಟುತ್ತೆ. ಆ ಪುಳಿಯೋಗರೆ ನಿನ್ಗೆ ತಿನ್ಸಕ್ಕಾಗಿ ಸಾರಿ. ನಿಜ ಹೇಳ್ರಿ, ಈ ಪುಳಿಯೋಗರೆ ಆ ಪುಳಿಯೋಗರೆ ಎಲ್ಲ ನೀವೇ ಮಾಡಿದ್ದ? ಅಯ್ಯೋ, ನಾನೇ ಮಾಡಿದ್ದು. ಅದು ನನ್ನ ಗಂಡನ ಜೊತೆ ಇವತ್ತು ಜೋರ್ ಜಗಳ ಆಯ್ತು, ಅದಕ್ಕೆ ಸ್ವಲ್ಪ ಹದ ತಪ್ಪೇನೋ. ತುಳಸಿ, ಪನಿಷ್ಮೆಂಟ್ ಸಾಕಾಗ್ಲಿಲ್ಲ ಅಂದ್ರೆ ಹೇಳೋದಕ್ಕೆ ಹೇಳು. 5 ದಿವಸದ ಬದಲು 35 ದಿವಸ ಅಂತ ತಿದ್ದುಪಡಿ ಮಾಡೋಣ. ಸಂಸಾರ ಅಂದ್ರೆ ಇಷ್ಟೇ ಪುಟ್ಟ. ಇಬ್ರು ಜಗಳ ಆಡಿದ್ರು ಅವನ್ ನೆತ್ತಿಗೆ ಏರಿಸ್ಕೊಂಡ ಅಂತ ನೀನ್ ತಲೆ ತಟ್ಟದೆ. ಮಾವ ಮಾತಾಡ್ಬೇಡ ಅಂದ್ರು ಅಂತ ಪಾಪು ಬೇಜಾರ್ ಮಾಡ್ಕೊಂಡ. ಪಾಪು, ನೀನ್ ಅವಳನ್ನ ಚೆನ್ನಾಗಿ ನೋಡ್ಕೋತಿ ಅಂತ ಮಾತು ಕೊಟ್ಟು ಮನೆ ತುಂಬಿಸ್ಕೊಂಡಿದ್ಯಾ, ಮಾತುಳಿಸ್ಕೋಬೇಕಲ್ವಾ? ನೀನು ಅಷ್ಟೇ ಪುಟ್ಟ. ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಮಾತು ಬರುತ್ತೆ ಹೋಗುತ್ತೆ, ಅದನ್ನಲ್ಲೇ ಬಿಟ್ಟು ನಾವು ಮುಂದೆ ಹೋಗ್ತಾ ಇರ್ಬೇಕು. ಸರಿಯಾಗಿ ಹೇಳಿದೆ ತುಳಸಿ. ಇಷ್ಟು ವರ್ಷ ನಿನ್ನನ್ನ ತಿದ್ದಿದ್ದಕ್ಕೆ ಸಾರ್ಥಕ ಆಯಿತು. ಈ ಹೊತ್ತು ಪಾಯಿಂಟಿಗೆ ಬಂದೆ. ಹೇ ದಂಡಪಿಂಡ, ಸೋಗಲಾಡಿ ಮುಂದೆ ಇದೇ ಥರ ಕಂಟಿನ್ಯೂ ಮಾಡಿದ್ರೆ ನನ್ನ ಜಡ್ಜ್ಮೆಂಟೇ ಬೇರೆ ಥರ ಇರುತ್ತೆ. ಹುಷಾರು.
ಇವತ್ ಬೆಳಗ್ಗೆ ಗೋದಾವರಿ ಆಂಟಿ ಬಂದಿದ್ರಲ್ಲ, ಅವ್ರ ಜೊತೆ ನಂದಿನೂ ಬಂದಿದ್ರಲ್ವಾ? ನಂಗೆ ಸರಿಗ್ ಮಾತಾಡ್ಸಕ್ಕಾಗ್ಲಿಲ್ಲ, ದೇವ್ರ ಮನೆಯಲ್ಲಿ ಇದ್ನಲ್ಲ. ಪರವಾಗಿಲ್ಲ ಬಿಡು, ಪುಳಿಯೋಗರೆ ಹೇಗ್ ಮಾಡೋದು ಅಂತ ಕಲ್ತ್ಕೊಂಡು ಹೋಗಕ್ ಬಂದಿದ್ಲು. ಇವತ್ತೂನಾ? ವಿಡಿಯೋನು ಮಾಡ್ಕೊಂಡು ಹೋದ್ಲು. ಹೀಗೆ ಮಾಡ್ತೀನಿ, ಆದ್ರೂ ಯಾಕೋ ಈ ಟೇಸ್ಟ್ ಬರಲ್ಲ ಅಂತ ಹೇಳ್ತಾ ಇದ್ಲು. ಹಲೋ ಹಲೋ, ಯಾರ್ರೀ ಮಾತಾಡ್ತಿರೋದು? ಅಪ್ಪ, ಏನ್ ತಮಾಷೆ ಮಾಡ್ತಿದ್ಯಾ? ನೀನೇ ಫೋನ್ ಮಾಡಿ ನನಗೆ ರೋಪ್ ಆಗ್ತಿದ್ಯಲ್ಲ ಯಾರು ಅಂತ. ಅಯ್ಯೋ ಸಾರಿ ಮಗಳೇ, ಅದು ಯಾವುದೋ ಒಂದು ಹೊಸ ನಂಬರಿಂದ ಫೋನ್ ಬರ್ತಾನೆ ಇತ್ತು, ಅದಕ್ಕೆ ಅಂತ ಮಾಡಕ್ಕೆ ಹೋದೆ, ಅದು ನಿನಗೆ ಬಂದ್ಬಿಡ್ತು. ಊಟ ಆಯ್ತಾ ಮಗಳೇ? ಆಯ್ತಪ್ಪ, ನಿಂದಾಯ್ತಾ? ಏನ್ ಮಾಡ್ತಿದ್ದ? ಊಟ ಮಾಡೋಕೆ ಈಗ ರೆಡಿ ಮಾಡ್ತಾ ಇದ್ದೀವಿ. ರೆಡಿ ಮಾಡ್ತಿದ್ವಿನಾ? ಅಂದ್ರೆ ನಿನ್ ಜೊತೆ ಇನ್ಯಾರಿದಾರಲ್ಲಿ? ಅದು ಕೇಶವ ಇದ್ದಾನಮ್ಮ. ಕೇಶವನಾ? ಕೇಶವ ಇಷ್ಟೊತ್ನಲ್ಲಿ ಅಲ್ಲಿ ಯಾಕೆ ಬಂದಿದ್ದಾನೆ? ಕೇಶವ ಅಣ್ಣನ್ ನೋಡ್ಕೊಳಕ್ಕೆ ದಿನ ಮನೆಗೆ ಬರ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ಸಿರಿ ಯಾಕೆ ಅಂತೆಲ್ಲ ಕೇಳ್ತಾಳೆ. ಅಣ್ಣ ಈ ವಿಷಯ ಬಾಯಿ ಬಿಡದೆ ಇದ್ರೆ ಸಾಕಪ್ಪ ದೇವ್ರೆ. ಹೇಳಪ್ಪ, ಕೇಶವ ಯಾಕೆ ಬಂದಿದ್ದಾನೆ? ಅದು ನಮ್ಮ ಏರಿಯಾದಲ್ಲೇ ಕೆಲವು ಬುಕ್ಸ್ ಡೆಲಿವರಿ ಇತ್ತು, ಅದು ಹೇಗೋ ಬಂದಿದ್ನಲ್ಲ ಡೆಲಿವರಿ ಕೊಡೋಕ್ಕೆ, ಅದಕ್ಕೆ ಊಟಕ್ಕೆ ಬಂದು ಕರೆದೆ. ಏನೋಪ್ಪ, ಈ ನಡುವೆ ಅದ್ ಏನ್ ಮಾತಾಡ್ತೀಯೋ ನನಗಂತೂ ಅರ್ಥನೇ ಆಗಲ್ಲಪ್ಪ. ನನಗ್ ಗೊತ್ತಿಲ್ಲದೆ ಇರೋ ಅದ್ ಯಾವ ಡೆಲಿವರಿನಪ್ಪ? ಅವ್ರು ಊಟ ಮಾಡ್ಲಿ. ಸರಿ, ಅದು ಸರಿ ಬಿಡು, ನಾಳೆ ಮಾತಾಡೋಣ. ಊಟ ಮಾಡು. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಸರ್. ನೀವು ಹಿಂಗೆ ಏನೇನೋ ಮಾತಾಡಿದ್ರೆ ಸಿರಿಯಕ್ಕಂಗೆ ಅನುಮಾನ ಬರಲ್ವಾ? ಈಗಾಗಲೇ ಅವ್ರಿಗೆ ಡೌಟ್ ಬಂದಿದೆ. ನನ್ನ ಹತ್ರನೂ ಕೇಳ್ತಾ ಇದ್ರು, ಅಪ್ಪ ಯಾಕೆ ಈಗೆಲ್ಲನೂ ಮರ್ತೋಗ್ತಾರಲ್ಲ ಅಂತ. ನೀನೇನಂದೆ? ಸತ್ಯ ಹೇಳೋಕ್ಕಾಗಲ್ವಲ್ಲ ಸರ್, ವಯಸ್ಸಾಯ್ತಲ್ಲ, ಸ್ವಲ್ಪ ಮರ್ತೋಗ್ತಾರಷ್ಟೇ, ಎಲ್ರಿಗೂ ಆಗುತ್ತೆ ಅಂದೆ. ಒಳ್ಳೆ ಕೆಲಸ ಮಾಡಿ. 1-2 ಸಲ ಸುಳ್ಳು ಹೇಳ್ಬೋದು ಸರ್, ಆದರೆ ಪ್ರತಿ ಸಲ ಸರಿಯಕ್ಕೂ ಯಾಮರ್ಸೋಕ್ಕಾಗಲ್ಲ. ಯಾವಾಗಲಾದ್ರೂ ಒಂದಿನ ಸತ್ಯ ಗೊತ್ತಾಗತ್ತಲ್ವಾ? ಅವಾಗಲಾದ್ರೂ ನೋವಾಗುತ್ತಲ್ಲ ಸರ್? ಅವಳಿಗೆ ಯಾವಾಗಲೂ ಗೊತ್ತಾಗಿ ಅವಳು ನೋವು ಪಡೋ ಹೊತ್ತಿಗೆ ಅವಳು ನನ್ನ ಮಗಳು ಅನ್ನೋದೇ ನನ್ನ ನೆನಪು ಬರುತ್ತೋ ಇದು. ಆದರೆ ಈಗಲೇ ಅವಳು ಗೊತ್ತಾಗಿ ಅವಳು ಸಂಕಟ ಪಡೋದನ್ನು ನೋಡೋ ಧೈರ್ಯ ನನಗಿಲ್ಲಪ್ಪ. ನಾವು ಪ್ರಾರ್ಥನೆ ಮಾಡಿದ ರಾಶಿ ಫಲದ ಕಡೆ ಒಂದಷ್ಟು ಆಲಿಸೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಗೆದಬೇಕು. ಮೇಷರಾಶಿ ಇನ್ನು ವೃಶ್ಚಿಕ ರಾಶಿ ಬರಬೇಕು ಅಂದ್ರೆ 7 ರಾಶಿಗಳು ಕಾಯ್ಬೇಕು. ಹೇಗಾದ್ರೂ ಈ ಟಿವಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವೃಶ್ಚಿಕ ರಾಶಿನೇ ಮೊದಲು ಹೇಳೋತ್ವ ಮಾಡಿಬಿಡ್ಬೇಕು. ಇನ್ನು ಶೆಡ್ಯೂಲ್ ಬಗ್ಗೆ ಹೇಳದ? ನಾನಿನ್ನು ಪ್ರಾಜೆಕ್ಟ್ ಹೇಗಿದೆ ಅಂತ ಫೀಡ್ಬ್ಯಾಕೇ ಕೊಟ್ಟಿಲ್ಲ. ಆಗ್ಲೇ ಶೆಡ್ಯೂಲ್ ಅಂತೆಲ್ಲ ಮಾತಾಡ್ತಿದಾರಲ್ರಿ ಸರ್. ಅದು ಇಷ್ಟು ದಿನ ಟೈಮ್ ತಗೊಂಡು ಒಂದು ವರ್ಸ್ಟ್ ಪ್ರಾಜೆಕ್ಟ್ ಪ್ಲಾನ್ ರೆಡಿ ಮಾಡಿದ್ದೀರಾ ಸರ್? ದಯವಿಟ್ಟು ಪೂರ್ತಿ ಪ್ಲಾನ್ ಏನು ಅಂತ ಕೇಳಿಸ್ಕೊಳ್ಳಿ. ಒನ್ಸ್ ವಿ ಗೆಟ್ ಡೀಪ್ ಇನ್ ಟು ಇಟ್, ಆಗ ನಿಮಗೆ ಅದು ಇನ್ನೂ ಬೆಟರ್ ಆಗಿ ಅರ್ಥ ಆಗುತ್ತೆ. ಸಮರ್ ಸರ್, ಇದಿಷ್ಟು ಬಜೆಟ್ ಪ್ಲಾನ್. ಲಾಸ್ಟ್ ಟೈಮ್ ಸಿಮಿಲರ್ ಪ್ರಾಜೆಕ್ಟ್ಗೆ ನಾವು ಖರ್ಚು ಮಾಡಿರೋ ಬಜೆಟ್ಗಿಂತ 20% ಬಜೆಟ್ನ ಕಟ್ ಡೌನ್ ಮಾಡ್ಬೋದು. ಸ್ಟಾಪ್ ದಿಸ್ ನಾನ್ಸೆನ್ಸ್. ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್? ಬಡ್ಜೆಟ್ ಕಡಿಮೆ ಮಾಡಿ ಅಂತ ನಾನು ಹೇಳದ್ನ? ನಾನೆಲ್ಲ ಲಾರ್ಜ್ ಸ್ಕೇಲ್ ಆಗ್ಬೇಕು ಅಂತಿದ್ರೆ 20% ಕಟ್ ಮಾಡಿದೀನಿ ಅಂತೀರಲ್ರಿ, ಇದು ಒಂದು ಅಚೀವ್ಮೆಂಟಾ? ಅಲ್ಲ ಸರ್. ಶಟ್ ಅಪ್. ಹೆಸರೇನಂದ್ರಿ? ಸಮರ್ಥ್ ಸರ್. ಬೆಟರ್ ಯಾರಾದ್ರೂ ಸಮರ್ಥರನ್ನ ಈ ಪ್ರಾಜೆಕ್ಟ್ಗೆ ಅಪಾಯಿಂಟ್ ಮಾಡಿ.
totally waste of time and energy. Hey bro. Sorry, sir. ಪ್ಲೀಸ್ ಸಿಟ್ ಡೌನ್. ಸೊ ವಿ ಹ್ಯಾವ್ ಇನಫ್. ತುಂಬ ದಿನದಿಂದ ಪ್ರಾಜೆಕ್ಟ್ ಸ್ಟಕ್ ಆಗಿದೆ. ಸ್ಟೇಟಸ್ ತಿಳ್ಕೊಳ್ಳೋಂತ ಬಂದೆ. ಹೇಗೂ ಅದೇ ಪ್ರೆಸೆಂಟೇಷನ್ ನಡೀತಾ ಇದೆ ಅನ್ಸುತ್ತೆ. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್. ಏನ್ ಆಟನಪ್ಪ? ಕಾಲ್ನ ಹಿಂಗಿಟ್ಕೊಂಡು ಬೀದಿಲಿರೋ ಮನೆಗಳೆಲ್ಲ ಕಾಲಿಂಗ್ ಬೆಲ್ ಒತ್ತದು. ಆಮೇಲೆ ಅವಳು ಡೋರ್ ತೆಗ್ದು ಬಂದಾಗ ನಾವು ಗೋಲ್ ಹೋಗ್ಬೇಕು. ಏನ್ ಮಜಾ ಇರುತ್ತೆ ಗೊತ್ತಾ ಅಂತಿ? ಈ ಕಳ್ಳ ಈ ತರ ಆಟ ಎಲ್ಲ ಆಡ್ತಾರೇನೋ? ಮನೇಲಿ ಇರೋರ್ಗ್ ತೊಂದ್ರೆ ಆಗಲ್ಲ? ಅಯ್ಯೋ ಅಂತಿ, ನನ್ ಫ್ರೆಂಡ್ಸ್ ಎಲ್ಲ ಹಿಂಗೇನೆ ಆಡೋದು. ನಂಗೆ ಕಾಲಿಂಗ್ ಬೆಲ್ ಸಿಗಲ್ಲಲ್ವಾ, ಅದಕ್ಕೆ ನನ್ನನ್ನ ಯಾರು ಸಲ್ಲಿಸ್ಕೊಳ್ಳಲ್ಲ. ಅದಕ್ಕೆ ನಾನು ಈ ಕಾಲ್ ಇಟ್ಕೊಂಡಿರೋದು. ನೀವ್ ಬರ್ತಿಲ್ಲ ಅಲ್ವಾ? ಒಳ್ಳೆ ಚೋಟು. ಈ ತರ ಆಟಕ್ಕೆಲ್ಲ ನಾನಿಲ್ಲ. ನೀನು ಆಡ್ಬಾರ್ದು. ನೀನ್ ಸಂಜೆ ಬಾ, ನಾವಿಬ್ರು ಕಣ್ಣ ಮುಚ್ಚಾಲೆ ಆಟ ಆಡೋಣ. ಓಕೆನಾ? ಪ್ರಾಮಿಸ್? ಪ್ರಾಮಿಸ್. ಅರ್ಲೆ That's it, sir. Thank you. ಸರ್, ಮಿಕ್ಕಿರೋ ಕಾನ್ಫಿಡೆನ್ಷಿಯಲ್ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ನಾನು ಜಸ್ಟ್ ಚೆನ್ನಾಗಿಲ್ಲ ಅಂದೆ. ಸರ್ಗ್ ಇಷ್ಟ ಆಗಲಿಲ್ಲ ಅಂತಂದ್ರೆ ನೀವೆಲ್ಲ ಕೆಲಸ ಕಳ್ಕೊಂಡ್ರು ಆಶ್ಚರ್ಯ ಇಲ್ಲ. ನಿಮ್ಮ ಹೆಸರು? ಸಮರ್ಥ್ ಅಂತ ಸರ್. ಮಿಸ್ಟರ್ ಸಮರ್ಥ್, well done. Great plan with proper budget. I think he's the perfect person to lead this project. Bro, you're... ಯಾವುದೇ ಪ್ರಾಜೆಕ್ಟ್ ಅಲ್ಲಿ ಬೇಕಾಗಿರೋದು ಕಮ್ಮಿ ಬಜೆಟ್ ಅಲ್ಲಿ ಬೆಸ್ಟ್ ರಿಸಲ್ಟ್ಸ್ ಹೇಗೆ ಕೊಡ್ತೀವಿ ಅನ್ನೋದು. ಆಲ್ ದಿ ಬೆಸ್ಟ್. Thank you so much, sir. I will do my best. ಇವತ್ತಿನ ಹೊಸ ರುಚಿಯಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಪ್ಪೆ ಹುಳಿ, ಮಾವಿನಕಾಯಿ ಅಪ್ಪೆ ಹುಳಿ. ಈ ಮಾವಿನಕಾಯಿ ಅಪ್ಪೆ ಹುಳಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಅದಕ್ಕೂ ಮೊದಲು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹಂಚ್ಕೋಬೇಕು. ಈ ಒಗ್ಗರಣೆ ಡಬ್ಬಿಲಿ ಇದೇ ಕಿಚನ್ ನೋಡಿ ನೋಡಿ ನಿಮಗೂ ಬೇಜಾರಾಗಿದೆಯಾ? ಇನ್ಮೇಲೆ ಹಾಗಾಗಲ್ಲ. ಯಾಕೆ ಗೊತ್ತಾ? ನಾವು ನಿಮ್ಮ ಮನೆಗೆ ಬಂದು ನಿಮ್ಮ ಕಿಚನ್ನಲ್ಲೇ ನಿಮ್ಮ ಜೊತೆಗೇನೆ ಅಡುಗೆ ಮಾಡ್ತೀವಿ. ಸರ್ಪ್ರೈಸ್ ಆಯ್ತಾ? ಸೊ ನಮಗೋಸ್ಕರ ಕಾಯ್ತಿರಲ್ಲ? ಅರೆ, ನಾವು ಟಿವಿಲಿ ಬರ್ಬೋದಾ? ಅದು ಮಾಧವ್ ಸರ್ ಜೊತೆ. ನಿಮ್ಗೇನಾದ್ರೂ ತೊಂದರೆ ಆಯ್ತಾ? ಇಲ್ಲ ಇಲ್ಲ ಇಲ್ಲ.
ನಮ್ಮ ಕಡೆ ಕಾಫಿ ಮಾಡೋದಕ್ಕೆ ಸ್ಟವ್ ಆನ್ ಮಾಡ್ತಾರೆ. ಒಂದು ಸ್ವಲ್ಪ ನೀರು ಸಿಗ್ಬೋದಾ? ಕುಡಿ. ಬನ್ನಿ ಬನ್ನಿ. ಸಾಂಬಾರ್ ಗಮ್ಮಂತ ಇದೆ. ನೀರು ತಗೊಳ್ಳಿ. ನಮ್ಮ ಕಡೆ ಇದಕ್ಕೆ ಸೌಟ್ ಅಂತ ಹೇಳ್ತಾರೆ. ಸಾರಿ, ತಗೊಳ್ಳಿ. ಆಕ್ಚುಲಿ ಇದರ ಅವಶ್ಯಕತೆ ನಿಮಗೆ ಜಾಸ್ತಿ ಇದೆ. ಕುಡಿ. ನಿಧಾನ ನಿಧಾನ. ಇನ್ನೊಂದು ಗ್ಲಾಸ್ ನೀರು ಕೊಡ್ಲಾ? ಬೇಡ ಬೇಡ, ನೀವು ತಗೊಳ್ಳಿ. ಥ್ಯಾಂಕ್ ಯು. ಅದು ಉಪ್ಪು. ನೀವು ಟೆನ್ಷನ್ಲಿದ್ದೀರಾ, ನೀವು ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ತೀನಿ. ಪೂರ್ಣಿ ಬಾ. ಇವ್ರು ಗೊತ್ತಲ್ಲ, ರಾಜಶೇಖರ್, RS ಜ್ಯುವೆಲರೀಸ್ ಓನರ್. ಇವಳು ನನ್ನ ಸೊಸೆ ಪೂರ್ಣಿ ಅಂತ. ನಾಳೆ ಇವಳದೇ ಸೀಮಂತ ನಡೀತಿರೋದು. ಓಹೋ, ನಮಸ್ಕಾರಮ್ಮ. ನಿಂಗೇನೆ ಪೂರ್ಣಿ, ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೋ. ಅತ್ತೆ, ನಿಮಗೆ ಗೊತ್ತಲ್ವಾ, ನನಗೆ ಒಡವೆಗಳಂದ್ರೆ ಅಷ್ಟಕ್ಕಷ್ಟೇ. ಅದು ಅಲ್ಲದೆ ನನ್ನ ಹತ್ರ ಈಗಲೇ ಸಾಕಷ್ಟಿದೆ. ಹೆಣ್ಮಕ್ಳು ಒಡವೆನ ಬೇಡ ಅಂದ್ರೆ ನಗ್ತಾರೆ. ಯಾವತ್ತೋ ಒಂದಿನ ಉಪಯೋಗಕ್ಕೆ ಬರುತ್ತೆ, ತಗೋ. ತೊಳಿ ತೊಳಿ ತೋರಿಸಿ. ಪೂರ್ಣಿ, ಯಾಕಿಷ್ಟು ಚಿಕ್ಕದು ತಗೊಳ್ತಿದ್ಯಾ? ಇಲ್ಲಿ ನೋಡು, ಎಲಿಗಂಟ್ ಆಗಿದೆ. ನಿಂದೆ ಸೀಮಂತ ಇಷ್ಟು ಚಿಕ್ಕದು ಹಾಕಿದ್ರೆ ಜನರು ಏನ್ ಅನ್ಕೊಳಲ್ಲ. ತಗೋ, ಇದನ್ನ ಟ್ರೈ ಮಾಡು. ಇಲ್ಲ ಅತ್ತೆ, ನನಗಿದೇ ಚೆನ್ನಾಗಿದೆ. ಇಷ್ಟೆಲ್ಲ ದೊಡ್ಡದು ನನಗೆ ಚೆನ್ನಾಗಿ ಕಾಣಲ್ಲ. ನನಗೆ ಸಿಂಪಲ್ ಆಗಿರೋದೇ ಇಷ್ಟ. ಹಾಗಲ್ಲ ಪೂರ್ಣಿ. ಮಾಮ್, ಡು ಯು ನೋ ಒನ್ ಥಿಂಗ್? ಡೈಮಂಡ್ಸ್ ಎಲ್ಲಾರ ಕತ್ ಮೇಲೂ ಚೆನ್ನಾಗಿ ಕಾಣಲ್ಲ. ಅದನ್ನ ಹಾಕೊಳ್ಳೋಕ್ಕೂ ಕ್ಲಾಸ್ ಬೇಕು. ನಿಧಿ, ಹಲೋ ಸಿರಿನಾ, ನಾನ್ ಪೂರ್ಣಿ. ಯಾರು ಅಂತ ಗೊತ್ತಾಯ್ತಾ? ಓ ಹಾಯ್, ಮಾಧವ್ ಸರ್ ಸೊಸೆನ ಮರೆಯಕ್ಕಾಗತ್ತಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆದ್ರೆ ಹೇಗಿದ್ದೀರಾ ಅಲ್ಲ, ಹೇಗಿದ್ಯಾ ಅಂತ ಕೇಳು. ಬಹುವಚನದಲ್ಲಿ ಮಾತಾಡಿದ್ರೆ ಫ್ರೆಂಡ್ಸ್ ಅನ್ನೋ ಫೀಲ್ ಬರಲ್ಲ. ಅದು ನಿಜ. ಏನಿವತ್ತು ನಾನ್ ನೆನ್ಪಾಗಿದ್ದೀನಲ್ಲ. ಕೆಫೆಲಿ ನಿನ್ ನಂಬರ್ ತಗೊಂಡೆ. ದಿನ ಕಾಲ್ ಮಾಡ್ಬೇಕು ಅಂತ ಅನ್ಕೊಳ್ತಾನೆ ಇದ್ದೆ, ಆಗ್ತಾನೆ ಇರ್ಲಿಲ್ಲ. ಕೊನೆಗೂ ಇವತ್ತು ಸಂದರ್ಭ ಕೂಡ್ ಬಂತು ನೋಡು. ಸಂದರ್ಭನಾ? ಹಾ, ನಾಳೆ ನನ್ ಸೀಮಂತ. ಸೊ ಇನ್ವೈಟ್ ಮಾಡೋಣ ಅಂತ ಫೋನ್ ಮಾಡಿದೆ. ಕಂಗ್ರಾಟ್ಸ್, ತುಂಬಾ ಖುಷಿ ಆಯ್ತು. ಬರೀ ಖುಷಿ ಆಯ್ತು ಅಂದ್ರೆ ಸಾಲದು. ನೀನ್ ಎಷ್ಟು ಖುಷಿಯಾಗಿದ್ಯಾ ಅಂತ ನಾನ್ ನೋಡ್ಬೇಕು ಅಂದ್ರೆ ನೀನ್ ಸೀಮಂತಕ್ಕೆ ಬರ್ಬೇಕು.
ಶೋರ್, ಖಂಡಿತ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದೆಲ್ಲ ಇಲ್ಲ. ನೀನು ಮತ್ತೆ ನಿನ್ನ ಹಳೆ ಹುಡುಗ ಅಂದ್ರೆ ಹಾಲಿ ಗಂಡ ಮತ್ತೆ ನಿಮ್ಮ ಮನೆಯವರು ಎಲ್ಲರೂ ಬರಬೇಕು. ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ. ಮತ್ತೆ ನೀನು ಅಷ್ಟು ಚೆನ್ನಾಗಿ ಮಾತಾಡ್ದಿಯಲ್ಲ, ಅದಕ್ಕೆ ನೆನಪಿದೆ. ನೋಡು, ನನಗೆ ಹತ್ರ ಆಗಿರೋರ್ನ ಮಾತ್ರ ಕರಿತಿದ್ದೀನಿ, ಅದರಲ್ಲಿ ನೀನು ಒಬ್ಳು. ಕಾಯ್ತಾ ಇರ್ತೀನಿ, ಬರಲೇಬೇಕು. ಅರೆ ಪುಟ, ನೀನ್ ಫ್ರೆಶ್ ಆಗಲ್ವಾ? ಆಮೇಲೆ ಆಗ್ತೀನಮ್ಮ. ಅಮ್ಮಂಗೆ ನನ್ನ ಹತ್ರ ಏನೋ ಹೇಳ್ಕೊಬೇಕು ಅನ್ನಿಸ್ತಿದೆ ಅಂತ ಗೊತ್ತಾಯ್ತು, ಏನು ಕೇಳೋಣ ಅಂತ ಬಂದೆ. ಏನ್ ವಿಷಯ ಹೇಳಿಮ್ಮ? ಎಲ್ಲ ನಿನಗೆ ಗೊತ್ತಾಗ್ಬಿಡುತ್ತಲ್ವಾ? ನಾನೀಗ ಹೇಳೋ ವಿಷಯ ಕೇಳಿದ್ರೆ ನೀನ್ ನಂಬೋದೇ ಇಲ್ಲ. ಚೋಟು, ಒಳಗ್ ಕರಿ ಅಲ್ವಾ? ಅಲ್ಲ, ನಿಮ್ಗೆ ಕುಡಿಯೋಕೆ ಕಾಫಿ ಹಾಕ್ಬೋದು. ನೀರು ತಗೊಳ್ಳಿ. ನೀವು ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ತೇನೆ. ಮೈ ಗಾಡ್, ಮಾಧವ್ ಸರು ಅವ್ರಾಗವ್ರೆ ಬಂದಿದ್ರಾ? ಏನ್ ಹೇಳ್ತಿದ್ದೀರಮ್ಮ? ನನ್ಗಂತೂ ನಂಬೋಕೆ ಆಗ್ತಾ ಇಲ್ಲ. ಪುಟ್ಟ, ನನ್ಗೆ ಈಗ್ಲೂ ಇದೆಲ್ಲ ಕನ್ಸ ಅಂತ ಅನ್ನಿಸ್ತಾ ಇದೆ. ಮೊದಲನೇ ಸಲ ಅವ್ರನ್ನ ಹೀಗ್ ನೋಡಿದ್ನಲ್ಲ, ನನ್ಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಏನ್ ಮಾಡ್ದೆ, ಏನ್ ಮಾತಾಡ್ದೆ ಅನ್ನೋದೇ ನಂಗೆ ಗೊತ್ತಿಲ್ಲ. ಹಾಗಾಗತ್ತೆ ಅಮ್ಮ, ನೀವ್ ಅವ್ರ ದೊಡ್ಡ ಅಭಿಮಾನಿ. ಅವ್ರು ಸಡನ್ ಆಗಿ ಬಂದ್ ನಿಮ್ ಮುಂದೆ ನಿಂತಾಗ ನಿಮ್ ಕೈ ಕಾಲ ಆಡದೆ ಇರೋದು ಸಹಜನೇ. ಆದ್ರೆ ಅವ್ರು ಹೋದ್ಮೇಲೆ ಕೂತ್ ಯೋಚನೆ ಮಾಡ್ದೆ, ಎಂತ ಪೆದ್ದಿ ಅನ್ನಿಸ್ತು. ಆದ್ರೆ ಅವ್ರು ಏನ್ ಅನ್ಕೊಂಡ್ರು ಏನೋ. ಮಾಧವ್ ಸರ್ ಏನು ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಅವ್ರು ಏನು ಅನ್ಕೊಂಡಿರಲ್ಲಮ್ಮ. ಆದ್ರೆ ಪುಟ್ಟ, ಚೆಕ್ನ ಕೊಟ್ಟು ಕ್ಯಾಮ್ರಾನು ತಗೊಳ್ದೆ ಹೋದ್ರಲ್ಲ, ನನ್ಗೆ ಯಾಕೋ ಅದ್ ಸರಿ ಅನ್ನಿಸ್ತಾ ಇಲ್ಲ. ಅಷ್ಟೇ ತಾನೇ, ಚೆಕ್ನ ಅವ್ರಿಗೆ ವಾಪಸ್ ಕೊಟ್ರಾಯ್ತು. ಹೇಗಾದ್ರೂ ಮಾಡಿ ನೀನ್ ಅವ್ರಿಗೆ ಚೆಕ್ ವಾಪಸ್ ಕೊಡ್ತೀಯಾ? ಅಮ್ಮ, ಅವರು ಚೆಕ್ ಯಾರ ಕೈಲಿ ಕೊಟ್ಟಿದ್ದು? ನನ್ ಕೈಲೆ. ಹಾಗಾದ್ರೆ ವಾಪಸ್ ಯಾರು ಕೊಡ್ಬೇಕು? ನಾನೇ. ಅಯ್ಯೋ, ನನ್ ಕೈಲಾಗಲ್ಲಪ್ಪ, ನೀನೇ ಕೊಟ್ಬಿಡು. ಅದು ಬಿಡಿ, ನೀವ್ ಅವ್ರ ಫ್ಯಾನ್ ಅಂತ ಅವ್ರಿಗೆ ಹೇಳಿದ್ರಾ? ಹೋಗ್ಲಿ, ರೆಸಿಪಿ ಬುಕ್ ಆದ್ರೂ ತೋರ್ಸಿದ್ರಾ? ಒಳ್ಳೆ ಅಮ್ಮ, ಎಷ್ಟು ದಿನದಿಂದ ಅವ್ರ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ರಿ. ಇವತ್ತು ಅವ್ರಾಗೆ ಮನೆಗ್ ಬಂದ್ರು ಸರಿಂಗ್ ಮಾತಾಡ್ತಾ ಕಳ್ಸಿದ್ದೀರ. ಏನ್ ಮಾಡ್ಲಿ ಪುಟ್ಟ, ನನ್ ಕೈ ಕಾಲೇ ಆಡ್ಲಿಲ್ಲ.